Hi everyone, welcome to my YouTube channel NCRT Booster and I am your Prithvi. Today we will discuss about the acids and bases and salts. Chapter 2. This is chapter 2 for class 10 NCERT full NCERT ನಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಅನ್ನ ಇವತ್ತು ನಾವು ಹೇಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ವಿಡಿಯೋನ ಫಸ್ಟ್ ಆಫ್ ಆಲ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಆಲ್ಸೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋಲಿ ಬರ್ತಕ್ಕಂಥ ಪ್ರತಿಯೊಂದು ಪಾಯಿಂಟು ಪ್ರತಿಯೊಂದು ಇಂಪಾರ್ಟೆಂಟ್ ಆಗಿದ್ದಾವೆ. ಮತ್ತೆ ನೀವು ಕೊನೆವರೆಗೂ ನೋಡೋದರಿಂದ ನಿಮಗೆ ತುಂಬಾ ಚೆನ್ನಾಗಿ ಪೂರ್ತಿ ಚಾಪ್ಟರ್ ಅರ್ಥ ಆಗುತ್ತೆ. ನಾವು ಫುಲ್ ಚಾಪ್ಟರ್ನ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಕ್ ಹೋಗ್ತಿದೀವಿ. ಸೊ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಆಫ್ ಆಲ್ ಮೀನಿಂಗ್ ಆಫ್ ದ ಆಸಿಡ್ಸ್. ಆಸಿಡ್ಸ್ ಅಂದ್ರೆ ಏನು, ಮತ್ತೆ ಅದರ ಎಕ್ಸಾಂಪಲ್ಸ್, ಮತ್ತೆ ಆಸಿಡ್ಸ್ ನಲ್ಲಿ ಯಾವ ಟೈಪ್ಸ್ ಬರ್ತವೆ ಅನ್ನೋದನ್ನ, ಅದ್ರ ಪ್ರಾಪರ್ಟೀಸ್ ಏನು ಅನ್ನೋದನ್ನ ನಾವು ಇವಾಗ ಸ್ಟಡಿ ಮಾಡ್ಕೊಂಡು ಹೋಗೋಣ. ಫಸ್ಟ್ ಆಫ್ ಆಲ್ ಏನನ್ನ ನೋಡ್ಬೇಕಂದ್ರೆ ನಾವು ಆಸಿಡ್ಸ್ ಅಂದ್ರೆ ಏನು. ಫಸ್ಟ್ ಆಫ್ ಆಲ್ ಆಸಿಡ್ಸ್ ಅಂದ್ರೆ ಏನು, ಡೆಫಿನೇಷನ್ಸ್ ದ್ಯಾಟ್ ಇದ್ರ ಡೆಫಿನೇಷನ್ ಏನನ್ನ ಹೇಳುತ್ತೆ ಅಂದ್ರೆ ಸಬ್ಸ್ಟೆನ್ಸಸ್ ದ್ಯಾಟ್ ರಿಲೀಸ್ ಹೈಡ್ರೋಜನ್ ಅಯಾನ್ಸ್ ಅಂದ್ರೆ H+ ಅಯಾನ್ಸ್ ಅನ್ನ ವೆನ್ ಡಿಸಾಲ್ವ್ಡ್ ಇನ್ ದ ವಾಟರ್. ಯಾವಾಗ ಆಸಿಡ್ಸ್ ಅಂದ್ರೆ ಈ ಸಬ್ಸ್ಟೆನ್ಸಸ್, ಯಾವ ಸಬ್ಸ್ಟೆನ್ಸಸ್ ನೀರಿನಲ್ಲಿ ಡಿಸಾಲ್ವ್ ಆಗ್ತಾವಲ್ಲ, ಕರಗ್ತಾವಲ್ಲ, ಅವಾಗ H+ ಅಯಾನ್ಸ್ ಅನ್ನ ರಿಲೀಸ್ ಮಾಡ್ತಾವಲ್ಲ, ಅವುಗಳನ್ನ ಏನಂತ ಕರೀತಾರೆ ಅಂದ್ರೆ ಆಸಿಡ್ಸ್ ಅಂತ ಕರೀತಾರೆ. ಅವುಗಳ ಟೇಸ್ಟ್ ಸೂರ್ ಅಂದ್ರೆ ಹುಳಿ ರುಚಿಯನ್ನು ಹೊಂದಿರ್ತದೆ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಹುಳಿ ರುಚಿಯನ್ನು ಹೊಂದಿರ್ತದೆ ಅಂತ ನಾವು ಹೇಳ್ಬೋದು. ಫಾರ್ ದ ಎಕ್ಸಾಂಪಲ್ ಹೈಡ್ರೋಕ್ಲೋರಿಕ್ ಆಸಿಡ್ HCl ಅಂತ ಹೇಳ್ಬೋದು, ಸಲ್ಫ್ಯೂರಿಕ್ ಆಸಿಡ್ H2SO4 ಅಂತ ಹೇಳ್ಬೋದು, ಸಿಟ್ರಿಕ್ ಆಸಿಡ್ ಇದು ಲೆಮನ್ ನಲ್ಲಿ ಇರುತ್ತೆ, ಅಂಡ್ ಅಸಿಟಿಕ್ ಆಸಿಡ್ ಇನ್ನು ವಿನೆಗರ್, ಇದು ವಿನೆಗರ್ ನಲ್ಲಿ ಇರುತ್ತೆ. ಅಂಡ್ ಇದ್ರದ್ದು ಕೆಮಿಕಲ್ ಫಾರ್ಮುಲಾ ಅಂತ ನಾವು ಇದ್ರದ್ದು ಹೇಳ್ಬೋದು. ದೆನ್ ನೆಕ್ಸ್ಟ್ ಇದು ಪ್ರಾಪರ್ಟೀಸ್ ಅಂದ್ರೆ ಟರ್ನ್ಸ್ ಆಫ್ ಬ್ಲೂ ಲಿಟ್ಮಸ್ ಟು ರೆಡ್. ಬ್ಲೂ ಲಿಟ್ಮಸ್ ಇದನ್ನ ಇವಾಗ ಬ್ಲೂ ಲಿಟ್ಮಸ್ ಇದು ಪೇಪರ್ ಅನ್ಕೊಳ್ಳಿ, ಇದು ಬ್ಲೂ ಲಿಟ್ಮಸ್ ಪೇಪರ್ ಅನ್ಕೊಳ್ಳಿ, ಫುಲ್ಲು ಬ್ಲೂ ಲಿಟ್ಮಸ್ ಪೇಪರ್ ಅನ್ಕೊಳ್ಳಿ. ಇವಾಗ ನಾವು ಆಸಿಡ್ ನ ಡ್ರಾಪ್ಸ್ ಅನ್ನ ಈ ರೀತಿ ಇದ್ರ ಮೇಲೆ ಹಾಕಿದ್ರೆ ಅಥವಾ ಆಸಿಡ್ ನ ಇದ್ರ ಮೇಲೆ ಅದ್ದಿದ್ರೆ ಅದೆಲ್ಲ ಏನಾಗುತ್ತಂದ್ರೆ ಅದು ರೆಡ್ ಆಗಿ ಈ ರೀತಿ ಕನ್ವರ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಆಸಿಡ್ಸ್. ಇದು ಒಂದು ಪ್ರಾಪರ್ಟಿ. ಅಂಡ್ ದೆನ್ ನೆಕ್ಸ್ಟ್ ಏನಂದ್ರೆ ಈ ಆಸಿಡ್ಸ್ ಮೆಟಲ್ ಜೊತೆಗೆ ರಿಯಾಕ್ಟ್ ಆಗ್ಬಿಟ್ಟು ಹೈಡ್ರೋಜನ್ ಗ್ಯಾಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಇದನ್ನ ಮುಂದೆ ನಾವು ಸ್ಟಡಿ ಮಾಡ್ತೀವಿ. ಅಂಡ್ ಆಲ್ಸೋ ರಿಯಾಕ್ಟ್ ವಿತ್ ಬೇಸಸ್ ಅಂದ್ರೆ ಬೇಸಸ್ ಬರ್ತವೆ, ಇದ್ರ ಕೂಡ ನಾವು ಸ್ಟಡಿ ಮಾಡ್ತೀವಿ. ಸಾಲ್ಟ್ ಮತ್ತೆ ವಾಟರ್ನ ಫಾರ್ಮ್ ಮಾಡ್ತವೆ. ಇದನ್ನ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರಿತೇವೆ. ಇದ್ರ ಬಗ್ಗೆ ಕೂಡ ನಾವು ಮುಂದೆ ಸ್ಟಡಿ ಮಾಡ್ಕೊಂಡು ಹೋಗ್ತೀವಿ. ಸೊ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್. ಏನಂದ್ರೆ ಬೇಸಸ್. ವಾಟ್ ಆರ್ ದ ಬೇಸಸ್? ಬೇಸಸ್ ಅಂದ್ರೆ ಏನು? ದ್ಯಾಟ್ ಆರ್ ದ ಬೇಸಸ್ ಅಂದ್ರೆ the substances that releases the hydroxide ions. Hydroxide ions ಅಂದ್ರೆ OH- ions ಅಂತ ನಾವು ಹೇಳ್ಬೋದು. when dissolved in the water. ಯಾವ ಸಬ್ಸ್ಟೆನ್ಸಸ್ ಗಳು ವಾಟರ್ ನಲ್ಲಿ ಡಿಸಾಲ್ವ್ ಆದಾಗ OH- ions ಅನ್ನ ರಿಲೀಸ್ ಮಾಡ್ತಾವಲ್ಲ, ಅವುಗಳನ್ನ ಏನಂತ ಕರೀತಾರೆ ಅಂದ್ರೆ ಬೇಸಸ್ ಅಂತ ಕರೀತಾರೆ ಅಂತ ನಾವು ಹೇಳ್ಬೋದು. ಇದ್ರ ಟೇಸ್ಟ್ ಬಿಟರ್ ಆಗಿರುತ್ತೆ ಅಂದ್ರೆ ಕಹಿ ರುಚಿಯನ್ನ ಹೊಂದಿರುತ್ತೆ ಅಂತ ನಾವು ಹೇಳ್ಬೋದು. ದೆನ್ ನೆಕ್ಸ್ಟ್ ದೀಸ್ ಆರ್ ಫೀಲ್ಸ್ ಲೈಕ್ ಅ ಸೋಪ್, ಅಂದ್ರೆ ಸೋಪ್ ನ ತರ ಫೀಲ್ ಆಗ್ತವೆ ಕೈಯಲ್ಲಿ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಟಚ್ ಮಾಡೋದು ವೆರಿ ಡೇಂಜರಸ್, ಯಾಕಂದ್ರೆ ಬೇಸಸ್ ಆರ್ ಒಂದೊಂದು ಬೇಸಸ್ ಸ್ಟ್ರಾಂಗ್ ಇರ್ತವೆ. ದೇ ಕ್ಯಾನ್ ಬರ್ನ್ ಅವರ್ ಹ್ಯಾಂಡ್ ಅಂತಾನು ಹೇಳ್ಬೋದು. ಸೊ ಎಕ್ಸಾಂಪಲ್ ಏನಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ NaOH, ಸೆಕೆಂಡ್ ಒನ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ಬೋದು, ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ಬೋದು. ದೆನ್ ಆಲ್ಸೋ ಮ್ಯಾಗ್ನೇಸಿಯಂ ಹೈಡ್ರಾಕ್ಸೈಡ್, ಮಿಲ್ಕ್ ಆಫ್ ಮ್ಯಾಗ್ನೇಸಿಯಾ. ಇದನ್ನ ಎಲ್ಲಿ ಯೂಸ್ ಮಾಡ್ತಾರ ಅಂತಂದ್ರೆ ಅಸಿಡಿಟಿ ಆಗಿರುತ್ತಲ್ಲ, ಅಸಿಡಿಟಿ ಆದಾಗ ಆಂಟಾಸಿಡ್ ಆಗಿ ಇದನ್ನ ಯೂಸ್ ಮಾಡ್ತಾರೆ. ಸೊ ಇವಾಗ ಇದ್ರದ್ದು ಎಕ್ಸಾಂಪಲ್ಸ್ ನೋಡ್ಕೊಂಡ್ವಿ. ನಾವು ದ ಪ್ರಾಪರ್ಟೀಸ್ ಅನ್ನ ನೋಡ್ಕೊಂಡು ಹೋಗೋಣ. ಪ್ರಾಪರ್ಟೀಸ್ ಯಾವಂದ್ರೆ ಇವಾಗ ಅಲ್ಲಿ ಆಸಿಡ್ಸ್ ನಲ್ಲಿ ಏನಂದ್ರೆ ಬ್ಲೂ ಲಿಟ್ಮಸ್ ಅನ್ನ ರೆಡ್ ಆಗಿ ಕನ್ವರ್ಟ್ ಮಾಡ್ತಿತ್ತು. ಇಲ್ಲಿ ರೆಡ್ ಲಿಟ್ಮಸ್ ಅನ್ನ ಅದು ಯಾವ್ದಾಗಿ ಕನ್ವರ್ಟ್ ಮಾಡುತ್ತಂದ್ರೆ ಬ್ಲೂ ಕಲರ್ಗೆ, ಈ ರೀತಿ ಬ್ಲೂ ಕಲರ್ಗೆ ಕನ್ವರ್ಟ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಯಾವುದು? ಬೇಸಸ್ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಏನಂದ್ರೆ ರಿಯಾಕ್ಟ್ ವಿತ್ ಆಸಿಡ್ಸ್ ಟು ಫಾರ್ಮ್ ಸಾಲ್ಟ್ ಅಂಡ್ ವಾಟರ್. ಇಟ್ ಈಸ್ ಆಲ್ಸೋ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಇದನ್ನ ಮುಂದೆ ನಾವು ಸ್ಟಡಿ ಮಾಡ್ತೀವಿ, ಜಾಸ್ತಿ ಇಲ್ಲಿ ಸ್ಟಡಿ ಮಾಡುವಂತ ಅವಶ್ಯಕತೆ ಇಲ್ಲ. ನಾವು ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್. ಏನಂದ್ರೆ ವಾಟ್ ಆರ್ ದ ಇಂಡಿಕೇಟರ್ಸ್. ಇವಾಗ ಆಸಿಡ್ಸ್ ಅಂದ್ರೆ ಏನು, ಬೇಸಸ್ ಅಂದ್ರೆ ಏನು ನೋಡ್ಕೊಂಡ್ವಿ.
ಇನ್ನು ನೆಕ್ಸ್ಟ್ ಇಂಡಿಕೇಟರ್ ಅಂದ್ರೆ ಏನು? ವಾಟ್ ಇಸ್ ದ ಇಂಡಿಕೇಟರ್? ಏನಿದು ಇಂಡಿಕೇಟರ್ ಅಂದ್ರೆ ಇದ್ರ ಮೀನಿಂಗ್ ಏನು ಅನ್ನೋದನ್ನ ನೋಡ್ಕೊಂಡು ಹೋಗ್ಬೇಕಾದ್ರೆ, ಇಂಡಿಕೇಟರ್ಸ್ ಆರ್ ದ ಸಬ್ಸ್ಟೆನ್ಸಸ್ ದಟ್ ಚೇಂಜ್ ಕಲರ್ ಇನ್ ಆಸಿಡಿಕ್ ಆರ್ ಬೇಸಿಕ್ ಸೊಲ್ಯೂಷನ್ಸ್. ಇವು ಏನ್ ಮಾಡ್ತಾವಂದ್ರೆ ಇಂಡಿಕೇಟರ್ಸ್ ಒಂಥರ ಸಬ್ಸ್ಟೆನ್ಸಸ್. ಇವು ಏನ್ ಮಾಡ್ತಾವಂದ್ರೆ ಆಸಿಡ್ ಮತ್ತೆ ಬೇಸಿಕ್ ಸೊಲ್ಯೂಷನ್ಸ್ ನಲ್ಲಿ, ಅಂದ್ರೆ ಆಸಿಡ್ ಮತ್ತೆ ಬೇಸಿಕ್ ಸೊಲ್ಯೂಷನ್ಸ್ ಇರ್ತಾವಲ್ಲ, ಆ ಸೊಲ್ಯೂಷನ್ಸ್ ನಲ್ಲಿ ಅವುಗಳ ಕಲರ್ಸ್ ನ ಚೇಂಜ್ ಮಾಡ್ತೇವೆ. ಅವುಗಳನ್ನೇ ನಾವು ಇಂಡಿಕೇಟರ್ ಅಂತ ಕರಿತೇವೆ. ಅಂಡ್ ಇವು ಏನ್ ಮಾಡ್ತಾವಂದ್ರೆ ದೇ ಹೆಲ್ಪ್ ಅಸ್ ಐಡೆಂಟಿಫೈ ವೆದರ್ ಅ ಸೊಲ್ಯೂಷನ್ ಈಸ್ ಆಸಿಡಿಕ್ ಆರ್ ಬೇಸಿಕ್. ಏನಂದ್ರೆ ಇವುಗಳು ಆಸಿಡ್ ನ ಮತ್ತೆ ಬೇಸಿಕ್ ಸೊಲ್ಯೂಷನ್ಸ್ ನ ಐಡೆಂಟಿಫೈ ಮಾಡಕ್ಕೆ ಹೆಲ್ಪ್ ಮಾಡ್ತೇವೆ ಅಂತ ನಾವು ನೋಡಬಹುದು. ಟೈಪ್ಸ್ ಆಫ್ ಇಂಡಿಕೇಟರ್ಸ್ ಅಂದ್ರೆ ಅವುಗಳು ಯಾವ ಅಂದ್ರೆ ಫಸ್ಟ್ ಒನ್ ಏನ್ ಬರ್ತದೆ ಅಂದ್ರೆ ನ್ಯಾಚುರಲ್ ಇಂಡಿಕೇಟರ್ಸ್. ನ್ಯಾಚುರಲ್ ಇಂಡಿಕೇಟರ್ಸ್ ಇವು ಎಲ್ಲಿ ಕಂಡು ಬರ್ತವೆ ಅಂದ್ರೆ ಫ್ರಮ್ ದ ನ್ಯಾಚುರಲ್ ಸೋರ್ಸಸ್ ಲೈಕ್ ಅ ಪ್ಲಾಂಟ್ಸ್. ಇನ್ನು ಪ್ಲಾಂಟ್ ನಲ್ಲಿ ಕಂಡು ಬರ್ತಕ್ಕಂಥ ನ್ಯಾಚುರಲ್ ಸೋರ್ಸಸ್, ನಮ್ಮ ನೇಚರ್ ನಲ್ಲಿ ಸಿಗ್ತಕ್ಕಂಥ ನ್ಯಾಚುರಲ್ ಸೋರ್ಸಸ್ ನಿಂದ ಇವುಗಳನ್ನ ನಾವು ತಗೋಬಹುದು. ಲೈಕ್ ಅ ಪ್ಲಾಂಟ್ಸ್ ನ ತಗೋಬಹುದು ಅಂತ ನಾವು ಹೇಳ್ಬೋದು. ಇಂಡಿಕೇಟರ್ಸ್ ಫಸ್ಟ್ ಎಕ್ಸಾಂಪಲ್ ಏನಂದ್ರೆ ಲಿಟ್ಮಸ್, ರೆಡ್ ಲಿಟ್ಮಸ್, ಬ್ಲೂ ಲಿಟ್ಮಸ್ ಅಂತ ಹೇಳ್ತಿದ್ವಲ್ಲ, ಅದೇ ಆ ಲಿಟ್ಮಸ್ ಅನ್ನ ಫ್ರಮ್ ಲೀಚೆನ್ಸ್ ಅಂತ ಬರುತ್ತೆ. ಅವುಗಳಿಂದ ಇದನ್ನ ಏನ್ ಮಾಡಿರ್ತಾರೆ ಅಂದ್ರೆ ಇಂಡಿಕೇಟರ್ ಅನ್ನ, ಲಿಟ್ಮಸ್ ಅನ್ನ ತಗೊಂಡಿರ್ತಾರೆ. ಸೊ ಇದು ಆಸಿಡ್ ನಲ್ಲಿ ರೆಡ್ ಕಲರ್ಗೆ ಕನ್ವರ್ಟ್ ಆಗುತ್ತೆ, ಮತ್ತೆ ಬೇಸ್ ನಲ್ಲಿ ಬ್ಲೂ ಕಲರ್ಗೆ ಕನ್ವರ್ಟ್ ಆಗುತ್ತೆ. ದೆನ್ ನೆಕ್ಸ್ಟ್ ಟರ್ಮೆರಿಕ್ ಅನ್ನ ನೀವೆಲ್ಲರೂ ನೋಡೇ ಇರ್ತೀರ. ಇದು ಆಸಿಡ್ ನಲ್ಲಿ ಯೆಲ್ಲೋ ಕಲರ್ಗೆ ಕನ್ವರ್ಟ್ ಆಗುತ್ತೆ, ಮತ್ತೆ ಬೇಸ್ ನಲ್ಲಿ ಇದು ರೆಡ್ಡಿಶ್ ಬ್ರೌನ್ ಆಗಿ ಕನ್ವರ್ಟ್ ಆಗುತ್ತೆ. ಚೈನಾ ರೋಸ್ ಅಂದ್ರೆ ಹಿಬಿಸ್ಕಸ್ ಅಂತ ಹೇಳ್ಬೋದು. ಇದು ಆಸಿಡ್ ನಲ್ಲಿ ಡಾರ್ಕ್ ಪಿಂಕ್ ನ ಕಲರ್ ನ ತಗೋತ್ತೆ, ಮತ್ತೆ ಬೇಸಿಕ್ ನಲ್ಲಿ ಗ್ರೀನಿಶ್ ಯೆಲ್ಲೋ ಕಲರ್ ನ ತಗೊಳುತ್ತೆ ಅಂತ ನಾವು ಹೇಳ್ಬೋದು. ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಟೈಪ್ ಆಫ್ ಇಂಡಿಕೇಟರ್ ಯಾವ್ದಂದ್ರೆ ಸೈಂಥೆಟಿಕ್ ಇಂಡಿಕೇಟರ್ಸ್. ಇದನ್ನ ಮ್ಯಾನ್ ಮೇಡ್ ಇಂಡಿಕೇಟರ್ಸ್ ಅಂತಾನು ಕರಿಬಹುದು. ಯಾಕಂದ್ರೆ ಇವುಗಳು ಮಾನವ ನಿರ್ಮಿತ ಆಗಿವೆ, ಮತ್ತೆ ಲೈಬ್ರೇಟರಲ್ಲಿ ಇವುಗಳನ್ನ ಏನ್ ಮಾಡಿರ್ತಾರೆ ಅಂದ್ರೆ ಕಂಡುಹಿಡಿದಿರ್ತಾರೆ. ಸೊ ದೀಸ್ ಆರ್ ದ ಮ್ಯಾನ್ ಮೇಡ್ ಕೆಮಿಕಲ್ ಇಂಡಿಕೇಟರ್ಸ್ ಅಂತಾನು ಹೇಳ್ಬೋದು. ಇವುಗಳಲ್ಲಿ ಫಸ್ಟ್ ಒನ್ ಎಕ್ಸಾಂಪಲ್ ಯಾವ್ದು ಅಂದ್ರೆ ಫೆನಾಪ್ತಲಿನ್ ಬರುತ್ತೆ, ಸೆಕೆಂಡ್ ಒನ್ ಮಿಥೈಲ್ ಆರೆಂಜ್ ಅಂತ ಎರಡು ಬರುತ್ತೆ. ಇನ್ನು ಇವೆ. ಸೊ ಇವುಗಳು ಇಂಪಾರ್ಟೆಂಟ್, NCERT ನಲ್ಲಿ ಇವೆರಡನ್ನ ಕೊಟ್ಟಿದ್ದಾರೆ. ಸೊ ಇವೆರಡರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಫಸ್ಟ್ ಒನ್ ಏನಂದ್ರೆ ಫಿನಾಪ್ತಲಿನ್ ಆಸಿಡ್ ನಲ್ಲಿ ಕಲರ್ಲೆಸ್ ಆಗುತ್ತೆ, ಬೇಸ್ ನಲ್ಲಿ ಪಿಂಕ್ ಕಲರ್ ನ ಹೊಂದ್ಕೊಳ್ಳುತ್ತೆ. ಅಂಡ್ ಮಿಥೈಲ್ ಆರೆಂಜ್ ಏನಿರುತ್ತದಲ್ಲ, ಮಿಥೈಲ್ ಆರೆಂಜು ಆಸಿಡ್ ನಲ್ಲಿ ರೆಡ್ ಕಲರ್ಗೆ ಹೋಗುತ್ತೆ ಅಂಡ್ ಬೇಸ್ ನಲ್ಲಿ ಯೆಲ್ಲೋ ಕಲರ್ಗೆ ಕನ್ವರ್ಟ್ ಆಗುತ್ತೆ. ಸೊ ದ ಥರ್ಡ್ ಟೈಪ್ ಈಸ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್. ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂದ್ರೆ ಏನು? ದೀಸ್ ಆರ್ ಸ್ಮೆಲ್ಲಿಂಗ್ ಇಂಡಿಕೇಟರ್ಸ್ ಅಂತಾನು ಕರಿಬಹುದು. ಯಾಕೆ ಇದನ್ನ ಸ್ಮೆಲ್ಲಿಂಗ್ ಇಂಡಿಕೇಟರ್ಸ್ ಅಂತ ಕರೀತಾರೆ ಅಂದ್ರೆ, ಇವುಗಳು ಏನಂದ್ರೆ ಆಸಿಡಿಕ್ ಮತ್ತೆ ಬೇಸಿಕ್ ಕಂಡೀಷನ್ ನಲ್ಲಿ ಏನ್ ಮಾಡ್ತಾವ ಅಂದ್ರೆ ಅವುಗಳ ಸ್ಮೆಲ್ ಅನ್ನ ಚೇಂಜ್ ಮಾಡ್ಕೊಂತವೆ. ದಿ ಚೇಂಜ್ ಸ್ಮೆಲ್ ಇನ್ ಆಸಿಡಿಕ್ ಆರ್ ಬೇಸಿಕ್ ಕಂಡೀಷನ್ ಅಂತ ನಾವು ಹೇಳ್ಬೋದು. ಎಕ್ಸಾಂಪಲ್ಗೆ ವೆನಿಲಾ ಎಕ್ಸ್ಟ್ರಾಕ್ಟ್ ಬರುತ್ತೆ, ಅದೇನ್ ಮಾಡ್ತಾ ಅಂದ್ರೆ ಆಸಿಡ್ ನಲ್ಲಿ ಅದರ ಸ್ಮೆಲ್ ಅನ್ನ ರಿಟೈನ್ ಮಾಡ್ಕೋತೆ, ಮತ್ತೆ ಬೇಸಿಕ್ ನಲ್ಲಿ ಅದ್ರ ಸ್ಮೆಲ್ ಅನ್ನ ಕಳ್ಕೊಂಡ್ಬಿಡುತ್ತೆ. ಅದ್ರ ಸ್ಮೆಲ್ಲೆಸ್ ಆಗುತ್ತೆ. ಆನಿಯನ್ ಎಕ್ಸ್ಟ್ರಾಕ್ಟ್ ಕೂಡ ಸೇಮ್, ಆಸಿಡ್ ನಲ್ಲಿ ಸ್ಮೆಲ್ ಅನ್ನ ರಿಟೈನ್ ಮಾಡ್ಕೋತೆ, ಬೇಸಿಕ್ ನಲ್ಲಿ ಸ್ಮೆಲ್ ನ ಕಳ್ಕೊಂಡ್ಬಿಡುತ್ತೆ. ಕ್ಲೋ ಆಯಿಲ್ ಕೂಡ ಸೇಮ್ ಟು ಸೇಮ್ ಸ್ಮೆಲ್ ಅನ್ನ ಆಸಿಡ್ ನಲ್ಲಿ ರಿಟೈನ್ ಮಾಡ್ಕೋತೆ, ಮತ್ತೆ ಬೇಸಿಕ್ ಸೊಲ್ಯೂಷನ್ ನಲ್ಲಿ ಸ್ಮೆಲ್ ಅನ್ನ ಲೂಸ್ ಮಾಡ್ಕೊಳತ್ತೆ ಅಂತ ನಾವು ಹೇಳಬಹುದು. ನೌ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್ ಏನಂದ್ರೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್ ಅಂಡ್ ಬೇಸಸ್. ವೆರಿ 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 ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್. ಸೊ ಇಲ್ಲಿಂದ ಸ್ವಲ್ಪ ಸ್ಲೋ ಆಗಿ ನಾವು ಹೇಳಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ನೀವೆಲ್ಲರೂ ಏನ್ ಮಾಡ್ಬೇಕಂದ್ರೆ ನಿಧಾನವಾಗಿ ಒಂದೊಂದನ ಕೇಳಿಸ್ಕೊಂಡು ಹೋಗಿ, ಇಲ್ಲಿಂದಾನೆ ಆಕ್ಚುಲ್ ಆಗಿರ್ತಕ್ಕಂಥ ಈ ಚಾಪ್ಟರ್ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಇಲ್ಲಿ ಫಸ್ಟ್ ಒನ್ ಏನಂದ್ರೆ ರಿಯಾಕ್ಷನ್ ಆಫ್ ಆಸಿಡ್ಸ್ ವಿತ್ ಮೆಟಲ್ಸ್ ಅನ್ನ ಕಂಡಿರ್ತೀರ ನೀವು. ಪೀರಿಯಾಡಿಕ್ ಟೇಬಲ್ ನಲ್ಲಿ 9th ನಲ್ಲಿ ನೀವು ಕೇಳಿರ್ತೀರಾ, ಪೀರಿಯಾಡಿಕ್ ಟೇಬಲ್ ಅಂತ ಬರುತ್ತೆ. ಆ ಪೀರಿಯಾಡಿಕ್ ಟೇಬಲ್ ನಲ್ಲಿ ಮೆಟಲ್ಸ್ ಅಂತ ಬರ್ತವೆ. ಮೆಟಲ್ಸ್ ಅಂದ್ರೆ ಏನು? ಥರ್ಡ್ ಚಾಪ್ಟರ್ ಕೂಡ ಮೆಟಲ್ ಮತ್ತೆ ನಾನ್ ಮೆಟಲ್ಸ್ ಅಂತ ಇದೆ, ಅದರಲ್ಲೂ ಕೂಡ ನಾವು ಮೆಟಲ್ಸ್ ನ ಬಗ್ಗೆ ಸ್ಟಡಿ ಮಾಡಬಹುದು. ಸೊ ಮೆಟಲ್ಸ್ ಅಂದ್ರೆ ಮೆಟಲ್ಸ್ ಜೊತೆಗೆ ಆಸಿಡ್ಸ್ ಯಾವ ರೀತಿ ರಿಯಾಕ್ಟ್ ಮಾಡ್ತವೆ ಅಂತ ನೋಡ್ಕೊಂಡು ಹೋಗೋದಾದ್ರೆ, ಆಸಿಡ್ಸ್ ರಿಯಾಕ್ಟ್ ವಿತ್ ಮೆಟಲ್ಸ್ ಟು ಪ್ರೊಡ್ಯೂಸ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್. ಇದು
ಆಸಿಡ್ಸ್ ಮೆಟಲ್ಸ್ ನ ಜೊತೆಗೆ ರಿಯಾಕ್ಟ್ ಮಾಡ್ಬಿಟ್ಟು ಸಾಲ್ಟ್ ನ ಮತ್ತೆ ಹೈಡ್ರೋಜನ್ ಗ್ಯಾಸ್ ಅನ್ನ ಪ್ರೊಡ್ಯೂಸ್ ಮಾಡ್ತವೆ. ಇದರ ಜನರಲ್ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಅಂದ್ರೆ ಆಸಿಡ್ ಪ್ಲಸ್ ಮೆಟಲ್ ದಿ ಫಾರ್ಮ್ಸ್ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಗ್ಯಾಸ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಆಸಿಡ್ ಮತ್ತೆ ಮೆಟಲ್ ಅನ್ನ ರಿಯಾಕ್ಷನ್ ಒಂದಕ್ಕೊಂದು ರಿಯಾಕ್ಷನ್ ಆದಾಗ ಸಾಲ್ಟ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಅನ್ನ ಉಂಟು ಮಾಡ್ತವೆ. ಇದು ಜನರಲ್ ರಿಯಾಕ್ಷನ್ ಅಂತ ನಾವು ಹೇಳಬಹುದು. ಇದ್ರದ್ದು ಎಕ್ಸಾಂಪಲ್ ನೋಡ್ಕೊಂಡು ಹೋಗ್ಬೇಕಾದ್ರೆ ಜಿಂಕ್ ಒಂದು ಏನಾಗಿದ್ರೆ ಮೆಟಲ್ ಆಗಿದೆ ಅಂಡ್ HCl ಹೈಡ್ರೋಕ್ಲೋರಿಕ್ ಆಸಿಡ್ ಇಟ್ಸ್ ಹೈಡ್ರೋಕ್ಲೋರಿಕ್ ಆಸಿಡ್. ಇಲ್ಲಿ ನೋಡಿ ZnCl2 ಏನಂದ್ರೆ ಜಿಂಕ್ ಕ್ಲೋರೈಡ್, ಇಟ್ ಈಸ್ ಅ ಸಾಲ್ಟ್, ಇದು ಸಾಲ್ಟ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ ದಿಸ್ ಈಸ್ ಹೈಡ್ರೋಜನ್ ಗ್ಯಾಸ್, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗಿದೆ. ಇಲ್ಲಿ ನಾವು ಈ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗಿದೆ ಅನ್ನೋದನ್ನ ಯಾವ ರೀತಿ ಟೆಸ್ಟ್ ಮಾಡಬಹುದು ಅಂದ್ರೆ ಆ ಹೈಡ್ರೋಜನ್ ಗ್ಯಾಸ್ ಹೊರಗಡೆ ಬರ್ತಿರ್ತದಲ್ಲ, ಆ ಹೊರಗಡೆ ಬರುವಾಗ ಒಂದು ಮ್ಯಾಚ್ ಸ್ಟಿಕ್ ಅಥವಾ ಒಂದು ಬರ್ನಿಂಗ್ ಅನ್ನ ತಗೊಂಡ್ಬಿಟ್ಟು ಅದಕ್ಕೆ ಹಿಡಿದಾಗ ಪಪ್ ಅಂತಕ್ಕಂಥ ಸೌಂಡ್ ಮುಖಾಂತರ ಅದು ಗುಳ್ಳೆಗಳಿರ್ತಾವಲ್ಲ ಅವು ಬ್ಲಾಸ್ಟ್ ಆಗ್ತವೆ. ಅದನ್ನ ನಾನು ಡಯಾಗ್ರಾಮ್ ನಲ್ಲಿ ತೋರಿಸ್ತೀನಿ, ನೋಡ್ಕೊಂಡು ಹೋಗಿ. ಇನ್ ದಿಸ್ ಡಯಾಗ್ರಾಮ್ ನೀವು ನೋಡ್ಕೊಂತೀರಾ. ಇಲ್ಲಿ ನೋಡಿ, ಇಲ್ಲಿ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಿದೆ. ದಿಸ್ ಇಸ್ ಅ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್. ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ನಲ್ಲಿ ಜಿಂಕ್ ಗ್ರಾನ್ಯುವಲ್ಸ್ ಅನ್ನ ಹಾಕಿದ್ದಾರೆ. ಹೈಡ್ರೋಜನ್ ಗ್ಯಾಸ್ ನ ಬಬಲ್ಸ್ ಇಲ್ಲಿ ನೋಡಿ, ಚಿಕ್ಕ ಚಿಕ್ಕಾಗಿರ್ತಕ್ಕಂಥ ಬಬಲ್ಸ್ ನ ಮುಖಾಂತರ ಹೈಡ್ರೋಜನ್ ಗ್ಯಾಸ್ ಇಲ್ಲಿಂದ ಬಂದ್ಬಿಟ್ಟು ಸೊ ಈ ಪೈಪ್ ನ ಮುಖಾಂತರ ಈ ರೀತಿ ಬಂದ್ಬಿಟ್ಟು ಇಲ್ಲಿ ಸೋಪ್ ಸೊಲ್ಯೂಷನ್ ಹಾಕಿದ್ದಾರೆ. ಸೋಪ್ ಸೊಲ್ಯೂಷನ್ ನಲ್ಲಿ ಏನ್ ಮಾಡ್ತಿದೆ ಅಂದ್ರೆ ಅದು ಸೋಪ್ ನ ಗುಳ್ಳೆಗಳಾಗ್ಬಿಟ್ಟು ಬರ್ತಾ ಇದೆ. ಇಲ್ಲಿ ಕ್ಯಾಂಡಲ್ ನ ತಗೊಂಡ್ಬಿಟ್ಟು ಆ ಗುಳ್ಳೆಗೆ ಹಿಡಿದಾಗ ಪಪ್ ಅಂತಕ್ಕ ಸೌಂಡ್ ನಿಂದ ಏನಾಗ್ತಿದೆ ಅಂದ್ರೆ ಬರ್ನ್ ಆಗಿ ಹೈಡ್ರೋಜನ್ ಗ್ಯಾಸ್ ಬರ್ನ್ ಆಗಿ ಪಪ್ ಅಂತಕ್ಕಂಥ ಸೌಂಡ್ ನಿಂದ ಬರ್ನ್ ಆಗ್ತಿದೆ ಅನ್ನೋದನ್ನ ನಾವಿವಾಗ ನೋಡ್ಕೊಬಹುದು. ಈ ರೀತಿ ನಾವು ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಿದೆ ಇಲ್ಲೋದನ್ನ ಟೆಸ್ಟ್ ಮಾಡಬಹುದು. ಸೊ ವಿ ವಿಲ್ ಗೋ ಫಾರ್ ದ ಸೆಕೆಂಡ್ ಒನ್. ಯಾವ್ದಂದ್ರೆ ರಿಯಾಕ್ಷನ್ ವಿತ್ ಬೇಸಸ್ ವಿತ್ ಮೆಟಲ್ಸ್. ಮೆಟಲ್ಸ್ ಗಳು ಆಸಿಡ್ ಜೊತೆಗೆ ರಿಯಾಕ್ಷನ್ ಮಾಡಿದಾಗ ಏನ್ ಮಾಡ್ತವೆ, ಸೇಮ್ ದ ವೇ ಬೇಸಸ್ ಜೊತೆಗೂ ರಿಯಾಕ್ಟ್ ಮಾಡಿದಾಗ ಸೇಮ್ ದ ವೇ ಸಾಲ್ಟ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಅನ್ನೇ ರಿಲೀಸ್ ಮಾಡ್ತವೆ. ಇದ್ರ ಜನರಲ್ ರಿಯಾಕ್ಷನ್ ಯಾವ್ದಂದ್ರೆ ನೋಡ್ಕೊಳ್ಳಿ, ಬೇಸ್ ಪ್ಲಸ್ ಮೆಟಲ್ ಈಸ್ ಈಕ್ವಲ್ ಟು ರಿಯಾಕ್ಷನ್ ಮಾಡ್ಬಿಟ್ಟಾಗ ಸಾಲ್ಟ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಅನ್ನ ರಿಲೀಸ್ ಮಾಡ್ತವೆ. ಎಕ್ಸಾಂಪಲ್ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿಯೂ ಕೂಡ ಜಿಂಕ್ ನ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಏನು ರಿಯಾಕ್ಷನ್ ಆದಾಗ ಏನ್ ಮಾಡ್ತಾವ ಅಂದ್ರೆ ಇಲ್ಲಿ ನೋಡಿ ಸೋಡಿಯಂ ಜಿಂಕೇಟ್, ಇದನ್ನ ಸೋಡಿಯಂ ಜಿಂಕೇಟ್ ಅಂತ ಕರೀತಾರೆ. ಸೋಡಿಯಂ ಜಿಂಕೇಟ್ ಅನ್ನ ಪ್ರೊಡ್ಯೂಸ್ ಮಾಡ್ಬಿಟ್ಟು ಹೈಡ್ರೋಜನ್ ಗ್ಯಾಸ್ ಅನ್ನ ಇಲ್ಲಿ ರಿಲೀಸ್ ಮಾಡಿದೆ. ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಇದೆಲ್ಲ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏನೋ ಈ ಕೆಮಿಕಲ್ ಪ್ರಾಪರ್ಟೀಸ್ ಏನ್ ಬರ್ತಾವಲ್ಲ ಇವೆಲ್ಲಾನು ಇಂಪಾರ್ಟೆಂಟ್. ಸೊ ಎಲ್ಲವನ್ನು ನೋಡ್ಕೊಂಡು ಹೋಗೋದು ನಿಮ್ಗೆ ಒಳ್ಳೇದು ಎಕ್ಸಾಮ್ ಪರ್ಪಸ್ಗೆ ಹೋದ್ರೆ. ಸೊ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್. ಯಾವ್ದಂದ್ರೆ ರಿಯಾಕ್ಷನ್ ಆಫ್ ಮೆಟಲ್ ಕಾರ್ಬೋನೇಟ್ಸ್ ಅಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ವಿತ್ ಆಸಿಡ್ಸ್. ಇಲ್ಲಿ ಆಸಿಡ್ಸ್ ಮೆಟಲ್ ಕಾರ್ಬೋನೇಟ್ಸ್ ಮತ್ತೆ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಜೊತೆಗೆ ಯಾವ ರೀತಿ ರಿಯಾಕ್ಷನ್ಗೆ ಒಳಪಡುತ್ತೆ ಅನ್ನೋದನ್ನ ಇವಾಗ ನೋಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಮೆಟಲ್ ಕಾರ್ಬೋನೇಟ್ಸ್ ಮತ್ತೆ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ಇರ್ತಾವಲ್ಲ ಇವುಗಳ ಜೊತೆಗೆ ರಿಯಾಕ್ಟ್ ಆಗ್ಬಿಟ್ಟು ಆಸಿಡ್ ಜೊತೆಗೆ ಇವುಗಳು ರಿಯಾಕ್ಟ್ ಆದಾಗ ಸಾಲ್ಟ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಅನ್ನ ರಿಲೀಸ್ ಮಾಡ್ತದೆ. ಜನರಲ್ ರಿಯಾಕ್ಷನ್ ನಲ್ಲಿ ನೋಡ್ಕೊಂಡು ಹೋಗೋದಾದ್ರೆ ಮೆಟಲ್ ಕಾರ್ಬೋನೇಟ್ ಮತ್ತೆ ಮೆಟಲ್ ಬೈ ಕಾರ್ಬೋನೇಟ್, ಇದನ್ನ ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರೂ ಓಕೆ, ಆಲ್ಸೋ ಬೈ ಕಾರ್ಬೋನೇಟ್ ಅಂತಾನು ಕರೀತಾರೆ. ಬೈ ಕಾರ್ಬೋನೇಟ್ ಪ್ಲಸ್ ಆಸಿಡ್ ಆದಾಗ ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಅನ್ನ ವಾಟರ್ ಅನ್ನ ಇಲ್ಲಿ ರಿಲೀಸ್ ಮಾಡುತ್ತೆ. ಫಾರ್ ದ ಎಕ್ಸಾಂಪಲ್ ಕ್ಯಾಲ್ಸಿಯಂ ಕಾರ್ಬೋನೇಟ್, ಓನ್ಲಿ ಕಾರ್ಬೋನೇಟ್, ಹೈಡ್ರೋಜನ್ ಕಾರ್ಬೋನೇಟ್ ಎಕ್ಸಾಂಪಲ್ ಇದೆ. ಇದು ಫಸ್ಟ್ ಒಂದು ಕಾರ್ಬೋನೇಟ್ ಎಕ್ಸಾಂಪಲ್ ಇದೆ. ಇಲ್ಲಿ ನೋಡಿ, ಇದು HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ನ ಜೊತೆಗೆ ಏನು ರಿಯಾಕ್ಟ್ ಆದಾಗ ಕ್ಯಾಲ್ಸಿಯಂ ಕ್ಲೋರೈಡ್, ಇಟ್ ಈಸ್ ಅ ಸಾಲ್ಟ್ ಅಂಡ್ ಇಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಇಟ್ ಈಸ್ ಅ ವಾಟರ್ ಅಂತ ನಾವು ಹೇಳ್ಬೋದು. ಇಲ್ಲಿ ಇನ್ನೊಂದು ಏನಂದ್ರೆ ಇಲ್ಲಿ ಹೈಡ್ರೋಜನ್ ಕಾರ್ಬೋನೇಟ್ ಬಂದಿದೆ ನೋಡಿ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇಲ್ಲಿ ಬಂದಿದೆ. ಇದು ಹೈಡ್ರೋಕ್ಲೋರಿಕ್ ಆಸಿಡ್ ನ ಜೊತೆಗೆ ರಿಯಾಕ್ಟ್ ಆದಾಗ ಏನನ್ನ ಉಂಟು ಮಾಡುತ್ತೆ ಅಂದ್ರೆ NaCl. ದಿಸ್ ಈಸ್ ಅ ಕಾಮನ್ ಸಾಲ್ಟ್ ಅಂತ ಹೇಳ್ಬೋದು. ಮನೆಯಲ್ಲಿ ಅಡಿಗೆ ಉಪ್ಪು ಅಂತ ಕರಿತಿರಲ್ಲ, ಅದೇ ಕಾಮನ್ ಸಾಲ್ಟ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ನ ಇಲ್ಲಿ ರಿಲೀಸ್ ಮಾಡುತ್ತೆ. ದೀಸ್ ಆರ್ ದ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಅಂತ ನಾವು ಹೇಳಬಹುದು. ನೌ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್. ಯಾವ್ದಂದ್ರೆ
ಹೌ ಟು ಟೆಸ್ಟ್ ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ರಿಲೀಸ್ ಆಗಿರತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಯಾವ ರೀತಿ ಟೆಸ್ಟ್ ಮಾಡ್ಬೇಕಂದ್ರೆ ನೋಡ್ಕೊಂಡು ಹೋಗಿ ಅದನ್ನ ಆ ಕಾರ್ಬನ್ ಡೈಆಕ್ಸೈಡ್ ಬರ್ತಿರ್ತದಲ್ಲ, ಇಲ್ಲಿ ನೋಡಿ ಡಯಾಗ್ರಾಮ್ ನ ಮುಖಾಂತರ ನಿಮ್ಗೆ ಎಕ್ಸ್ಪ್ರೆಸ್ ಮಾಡ್ಬಿಟ್ಟು ಹೇಳ್ಬೇಕಂದ್ರೆ ಇಲ್ಲಿ ನೋಡಿ, ಇಲ್ಲಿ ಡಯಾಗ್ರಾಮ್ ನಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ಅನ್ನ ಹೈಡ್ರೋಕ್ಲೋರಿಕ್ ಆಸಿಡ್ ನ ಒಳಗಡೆ ಹಾಕಿದಾಗ ಅದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಇಲ್ಲಿ ರಿಲೀಸ್ ಮಾಡ್ತಿದೆ. ಇಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಈ ರೀತಿ ಈ ಪೈಪ್ ನ ಮುಖಾಂತರ ಇಲ್ಲಿ ಬರ್ತಾ ಇದೆ. ಇಲ್ಲಿ ಬಂದಾಗ ಇಲ್ಲಿ ಒಂದು ಟೆಸ್ಟ್ ಟ್ಯೂಬ್ ನಲ್ಲಿ ಏನನ್ನ ತಗೊಂಡಿದ್ದಾರೆ ಅಂದ್ರೆ ಲೈಮ್ ವಾಟರ್ ನ ತಗೊಂಡಿದ್ದಾರೆ. ಏನ್ ತಗೊಂಡಿದ್ದಾರೆ? ದಿಸ್ ಈಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ಅಂದ್ರೆ ಲೈಮ್ ವಾಟರ್ ಅಂತ ಕರಿಬಹುದು. ಈ ಲೈಮ್ ವಾಟರ್ ನ ಕರೆದಾಗ ಈ ಲೈಮ್ ವಾಟರ್ ನ ತಗೊಂಡು ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಟ್ಟಾಗ ಇದೇನ್ ಮಾಡ್ತಂದ್ರೆ ಮಿಲ್ಕಿ ಆಗಿ ಕನ್ವರ್ಟ್ ಆಗುತ್ತೆ, ಮಿಲ್ಕಿ ಕಲರ್ ನ ತಗೊಳುತ್ತೆ. ಸೊ ಇದ್ರ ಮುಖಾಂತರ ನಾವು ಏನನ್ನ ಕಂಡುಹಿಡಿಬಹುದು ಅಂದ್ರೆ ಅಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಏನು ಬರ್ತಾ ಇದೆ ಅನ್ನೋದನ್ನ ನಾವು ಕಂಡು ಹಿಡ್ಕೋಬಹುದು. ಇಲ್ಲಿಯೂ ಕೂಡ ಏನಂದ್ರೆ ಪಾಸ್ ದ ಗ್ಯಾಸ್ ಥ್ರೂ ಲೈಮ್ ವಾಟರ್, ಅವಾಗ ಏನಾಗ್ತದೆ ಅಂದ್ರೆ ಈ ರೀತಿ ರಿಯಾಕ್ಷನ್ ಆಗ್ತದೆ ನೋಡಿ. ಕಾರ್ಬನ್ ಡೈಆಕ್ಸೈಡ್ ಲೈಮ್ ವಾಟರ್ ನ ಜೊತೆಗೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಲೈಮ್ ವಾಟರ್ ನ ಜೊತೆಗೆ ಏನು ರಿಯಾಕ್ಷನ್ ಆದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಅದೇನ್ ಮಾಡ್ತದೆ ಅಂದ್ರೆ ಇಟ್ ಈಸ್ ಅ ವೈಟ್ ಪ್ರೆಸಿಪೇಟ್ ಅಂತ ಹೇಳ್ಬೋದು, ರಿಲೀಸ್ ಮಾಡುತ್ತೆ. ಅದರಿಂದ ಏನಾಗ್ತದಂದ್ರೆ ಲೈಮ್ ವಾಟರ್ ಇದ್ದು ಮಿಲ್ಕಿ ಆಗಿ ಕನ್ವರ್ಟ್ ಆಗುತ್ತೆ. ಇದು ಕಾರ್ಬನ್ ಡೈಆಕ್ಸೈಡ್ ಇದೆ ಅನ್ನೋದನ್ನ ಕನ್ಫರ್ಮ್ ಮಾಡುತ್ತೆ ಅಂತ ಇಲ್ಲಿ ಕೂಡ ಹೇಳ್ತಿದ್ದಾರೆ. ಇನ್ನ ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಕನ್ವರ್ಟ್ ಆಯ್ತು, ಅವಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ಗೆ ಅಗೇನ್ ಇನ್ನೂ ಉಳಿದಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹಾಕಿದಾಗ ಅದಕ್ಕೆ ಬಿಟ್ಟಾಗ ಅದೇನಾಗ್ತದೆ ಅಂದ್ರೆ ಸೇಮ್ ವೇ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ನ ಜೊತೆಗೆ ರಿಯಾಕ್ಷನ್ ಆಗ್ಬಿಟ್ಟು ಅದೇನನ್ನ ಉಂಟು ಮಾಡ್ತಂದ್ರೆ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಆಗಿ ಏನಾಗ್ತದೆ ಅಂದ್ರೆ ಮತ್ತೆ ಅಗೇನ್ ಕನ್ವರ್ಟ್ ಆಗತ್ತೆ ಅಂತ ನಾವು ಹೇಳಬಹುದು. ನೋ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್ ಯಾವುದಂದ್ರೆ ನೋಡ್ಕೊಳ್ಳಿ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಫಸ್ಟ್ ಒನ್ ನೀವು ಅವಾಗಲೇ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಸಾಲ್ಟ್ ಪ್ಲಸ್ ವಾಟರ್ ಅನ್ನ ರಿಲೀಸ್ ಮಾಡ್ತಿತ್ತು ಅಂತ ನಾವು ಹೇಳ್ತಿದ್ವಲ್ಲ, ಅದೇ ಇಲ್ಲಿ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಬಂದಿದೆ. ಇದನ್ನ ಏನು ಅನ್ನೋದನ್ನ ನೋಡ್ಕೊಂಡು ಹೋಗೋಣ. ಫಸ್ಟ್ ಒನ್, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಈಸ್ ಅ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಆಸಿಡ್ ರಿಯಾಕ್ಟ್ಸ್ ವಿತ್ ಬೇಸ್ ಟು ಫಾರ್ಮ್ ಸಾಲ್ಟ್ ಅಂಡ್ ವಾಟರ್. ಇಲ್ಲಿ ಏನನ್ನ ಹೇಳ್ತಿದ್ದಾರೆ ಅಂದ್ರೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ನಲ್ಲಿ ಏನಾಗ್ತಿದೆ, ಆಸಿಡ್ಸ್ ಮತ್ತೆ ಬೇಸಸ್ ಒಂದಕ್ಕೊಂದು ರಿಯಾಕ್ಷನ್ ಒಳಪಟ್ಟಾಗ ಆಸಿಡ್ಸ್ ವಿರುದ್ಧವಾಗಿ ಆಸಿಡ್ಸ್ ನ ಜೊತೆ ಬೇಸಸ್ ಏನು ರಿಯಾಕ್ಷನ್ ಒಳಗಡೆ ಬಂದಾಗ ಏನಾಗ್ತವೆ ಅಂದ್ರೆ ಸಾಲ್ಟ್ ಮತ್ತೆ ವಾಟರ್ ಅನ್ನ ಏನು ರಿಲೀಸ್ ಮಾಡ್ತವೆ. ದಿಸ್ ಈಸ್ ದ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ನಾವು ಹೇಳ್ಬೋದು. ಇಲ್ಲಿ ಜನರಲ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ, ಆಸಿಡ್ ಪ್ಲಸ್ ಬೇಸ್ ಈಸ್ ಈಕ್ವಲ್ ಟು ಆಸಿಡ್ ಪ್ಲಸ್ ಬೇಸ್ ಆಗಿಬಿಟ್ಟು ಸಾಲ್ಟ್ ಪ್ಲಸ್ ವಾಟರ್ ಅನ್ನ ರಿಲೀಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ನೋಡ್ಕೊಂಡು ಹೋಗಿ, ಹೈಡ್ರೋಕ್ಲೋರಿಕ್ ಆಸಿಡ್ ಸೋಡಿಯಂ ಹೈಡ್ರಾಕ್ಸೈಡ್ ನ ಜೊತೆಗೆ ಏನು ರಿಯಾಕ್ಷನ್ಗಳು ಪಟ್ಟಾಗ ಏನು ಸೋಡಿಯಂ ಕ್ಲೋರೈಡ್ ಮತ್ತೆ ವಾಟರ್ ಅನ್ನ ರಿಲೀಸ್ ಮಾಡ್ತಿದೆ. ಇಟ್ ಈಸ್ ಅ ಸಾಲ್ಟ್ ಹಿಯರ್. ಅಂಡ್ ಅಗೇನ್ ಇಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಇದ್ದು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ನ ಜೊತೆಗೆ ಏನು ರಿಯಾಕ್ಷನ್ಗಳು ಪಟ್ಟಾಗ ದೇರ್ ಇಸ್ ಆಲ್ಸೋ ಏನಂದ್ರೆ ಪೊಟ್ಯಾಸಿಯಂ ಸಲ್ಫೇಟ್ ಅನ್ನ ಸಲ್ಫೇಟ್ ಅಂತಕ್ಕಂಥ ಸಾಲ್ಟ್ ಅನ್ನ ರಿಲೀಸ್ ಮಾಡ್ಬಿಟ್ಟು ವಾಟರ್ ಅನ್ನ ಕೂಡ ರಿಲೀಸ್ ಮಾಡ್ತಾ ಇದೆ. ಅಂಡ್ ನೈಟ್ರಿಕ್ ಆಸಿಡ್ ಇದ್ದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ಜೊತೆಗೆ ರಿಯಾಕ್ಷನ್ ಒಳಪಟ್ಟಾಗ ಕ್ಯಾಲ್ಸಿಯಂ ನೈಟ್ರೇಟ್ ಆಗ್ಬಿಟ್ಟು ವಾಟರ್ ನ ರಿಲೀಸ್ ಮಾಡ್ತಿದೆ ಅಂತ ನಾವು ನೋಡ್ಕೊಬಹುದು. ಇವಾಗ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಎಕ್ಸಾಮ್ ಪರ್ಪಸ್ಗೆ ವೆರಿ 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 ಇಂಪಾರ್ಟೆಂಟ್. ಎಕ್ಸಾಮ್ ನಲ್ಲಿ ಆಲ್ಮೋಸ್ಟ್ ಇದನ್ನ ಕೇಳ್ತಾರೆ, ಸೊ ಇದನ್ನ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ. ನೋ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್ ಎಂಬುದಂದ್ರೆ ರಿಯಾಕ್ಷನ್ ಆಫ್ ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ಆಸಿಡ್ಸ್ ಅಂತ ಹೇಳ್ಬೋದು. ಈ ಮೆಟಾಲಿಕ್ ಆಕ್ಸೈಡ್ಸ್ ಏನಿರ್ತಾವಲ್ಲ ಇವುಗಳು ಬೇಸಿಕ್ ಆಗಿರ್ತಕ್ಕಂಥ ಪ್ರಾಪರ್ಟೀಸ್ ಅನ್ನ ಹೊಂದಿರ್ತವೆ. ಬೇಸಿಕ್ ಪ್ರಾಪರ್ಟೀಸ್ ಅಂದ್ರೆ ಏನು, ಇವುಗಳು ಲೈಕ್ ಬೇಸ್ ತರ ಕ್ವಾಲಿಟೀಸ್ ಅನ್ನ ಹೊಂದಿರ್ತವೆ, ಮತ್ತೆ ಬೇಸ್ ತರಾನೇ ಏನ್ ಮಾಡ್ತವೆ ಅಂದ್ರೆ ಟ್ರೀಟ್ ಮಾಡ್ತವೆ ಇನ್ ನೇಚರ್ ಅಂತ ನಾವು ಹೇಳ್ಬೋದು. ಮೆಟಾಲಿಕ್ ಆಕ್ಸೈಡ್ ಅವರ ಬೇಸ್ ಅಂತ ನಾವು ಹೇಳ್ಬೋದು. ಪ್ಲಸ್ ಆಸಿಡ್ ಆಗ್ಬಿಟ್ಟು ಸಾಲ್ಟ್ ಪ್ಲಸ್ ವಾಟರ್ ಅನ್ನ ರಿಲೀಸ್ ಮಾಡ್ತೇವೆ. ದಿಸ್ ಈಸ್ ಆಲ್ಸೋ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ನಾವು ಯಾವಾಗಲೇ ನೋಡ್ಕೊಂಡು ಹೋದ್ವಲ್ಲ, ಅದೇ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಇಲ್ಲಿ ಆಗ್ತಾ ಇದೆ. ಅದರ ಮುಖಾಂತರ ನಾವು ಏನಂತ ಹೇಳ್ಬೋದು, ಮೆಟಾಲಿಕ್ ಆಕ್ಸೈಡ್ ಗಳನ್ನ ಬೇಸ್ ಅಂತ ನಾವು ಬೇಸಿಕ್ ಪ್ರಾಪರ್ಟೀಸ್ ಅನ್ನ ತೋರಿಸ್ತವೆ ಅಂತ ನಾವು
ಹೇಳ್ಬೋದು. ಫಾರ್ ದ ಎಕ್ಸಾಂಪಲ್ ಏನಂದ್ರೆ ಇಲ್ಲಿ ಕಾಪರ್ ಆಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಆದಾಗ CuCl2 ಅಂದ್ರೆ ಕಾಪರ್ ಕ್ಲೋರೈಡ್ ಅಂತಕ್ಕಂಥ ಸಾಲ್ಟ್ ಅನ್ನ ರಿಲೀಸ್ ಮಾಡ್ಬಿಟ್ಟು ವಾಟರ್ ನ ಇಲ್ಲಿ ಏನು ರಿಲೀಸ್ ಮಾಡ್ತಾ ಇದೆ. ದೆನ್ ಅಗೇನ್ ಎಕ್ಸಾಂಪಲ್ 2 ನಲ್ಲಿ ಏನನ್ನು ಕೊಟ್ಟಿದ್ದಾರೆ ಅಂದ್ರೆ ಮ್ಯಾಗ್ನೀಸಿಯಂ ಆಕ್ಸೈಡ್ ಜೊತೆಗೆ ಸಲ್ಫ್ಯೂರಿಕ್ ಆಸಿಡ್ ಇದ್ದು ರಿಯಾಕ್ಷನ್ ಒಳಪಟ್ಟು ಮ್ಯಾಗ್ನೀಸಿಯಂ ಸಲ್ಫೈಟ್ ಅನ್ನ ಏನು ರಿಲೀಸ್ ಮಾಡ್ಬಿಟ್ಟು ಅಗೇನ್ ವಾಟರ್ ನ ರಿಲೀಸ್ ಮಾಡ್ತಾ ಇದೆ. ಇಲ್ಲಿ ಏನಂದ್ರೆ ಮೆಟಾಲಿಕ್ ಆಕ್ಸೈಡ್ ಬೇಸಿಕ್ ಇನ್ ನೇಚರ್ ಅಂದ್ರೆ ಬೇಸ್ ನ ತರ ಏನು ನೇಚರ್ ನಲ್ಲಿ ಏನ್ ಮಾಡ್ತಾವೆ ಅಂದ್ರೆ ಟ್ರೀಟ್ ಮಾಡ್ತವೆ. ದೇ ನ್ಯೂಟ್ರಲೈಸ್ ಆಸಿಡ್ಸ್ ಟು ಫಾರ್ಮ್ ಸಾಲ್ಟ್ ಅಂಡ್ ವಾಟರ್. ಅವುಗಳು ಆಸಿಡ್ ನ ಜೊತೆಗೆ ರಿಯಾಕ್ಷನ್ ಹೋಗ್ಬಿಟ್ಟು ಅವುಗಳು ಆಸಿಡ್ಸ್ ಅನ್ನ ನ್ಯೂಟ್ರಲೈಸ್ ಮಾಡ್ಬಿಟ್ಟು ಸಾಲ್ಟ್ ಮತ್ತೆ ವಾಟರ್ ಅನ್ನಾಗಿ ಕನ್ವರ್ಟ್ ಮಾಡ್ತವೆ. ದಿಸ್ ಪ್ರೂವ್ಸ್ ದಟ್ ಮೆಟಾಲಿಕ್ ಆಕ್ಸೈಡ್ಸ್ ಬಿಹೇವ್ ಲೈಕ್ ಅ ಬೇಸಿಸ್. ಇದನ್ನ ಏನನ್ನ ಪ್ರೂವ್ ಮಾಡ್ತದೆ, ಮೆಟಾಲಿಕ್ ಆಕ್ಸೈಡ್ ಇದ್ದು ಬೇಸಿಕ್ಸ್ ತರ ಏನು ಬಿಹೇವ್ ಮಾಡ್ತವೆ ಅನ್ನೋದನ್ನ ಇಲ್ಲಿ ಪ್ರೂವ್ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಸೇಮ್ ದ ವೇ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಏನಿರ್ತಾವಲ್ಲ ಇವುಗಳು ಕೂಡ ಏನಂದ್ರೆ ಆಸಿಡ್ ತರ ಆಸಿಡ್ ಪ್ರಾಪರ್ಟೀಸ್ ಅನ್ನ ಹೊಂದಿರ್ತವೆ ಆರ್ ಬಿಹೇವ್ಸ್ ಲೈಕ್ ಆಸಿಡ್ಸ್ ಅಂತ ಹೇಳ್ಬೋದು. ಬಿಹೇವ್ ಲೈಕ್ ಆಸಿಡ್ಸ್ ಅಂತ ಹೇಳ್ಬೋದು. ಯಾಕೆ ಬಿಹೇವ್ ಲೈಕ್ ಆಸಿಡ್ಸ್ ಅಂದ್ರೆ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಏನಿರ್ತಾವಲ್ಲ ಬೇಸ್ ನ ಜೊತೆಗೆ ರಿಯಾಕ್ಷನ್ ಒಳಪಟ್ಟು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅನ್ನ ಉಂಟು ಮಾಡ್ತವೆ. ಅಂದ್ರೆ ಸಾಲ್ಟ್ ಪ್ಲಸ್ ವಾಟರ್ ಅನ್ನ ಅಗೇನ್ ರಿಲೀಸ್ ಮಾಡ್ತವೆ. ಇದ್ರ ಮುಖಾಂತರ ನಾವೇನಂತ ಹೇಳ್ಬೋದು, ನಾನ್ ಮೆಟಾಲಿಕ್ ಆಕ್ಸೈಡ್ ಗಳನ್ನ ಆಸಿಡ್ ಪ್ರಾಪರ್ಟೀಸ್ ಅನ್ನ ಹೊಂದಿವೆ ಅಂತ ನಾವು ಹೇಳ್ಬೋದು. ಎಕ್ಸಾಂಪಲ್ ನೋಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಏನಂತ ನೋಡ್ಕೋಬಹುದು, ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದ್ದದ್ದು ಇಲ್ಲಿ ನೋಡ್ಕೊಂಡು ಹೋಗಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ಜೊತೆಗೆ ರಿಯಾಕ್ಷನ್ ಒಳಪಟ್ಟು ಏನಾಗ್ತದೆ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತಕ್ಕಂಥ ಸಾಲ್ಟ್ ಅನ್ನ ರಿಲೀಸ್ ಮಾಡ್ಬಿಟ್ಟು ವಾಟರ್ ನ ರಿಲೀಸ್ ಮಾಡ್ತವೆ. ಇದ್ರ ಮುಖಾಂತರ ಏನನ್ನ ನಾವು ಕಂಡ್ಕೋಬಹುದು, ಕಾರ್ಬನ್ ಡೈಆಕ್ಸೈಡ್ ಬಿಹೇವ್ಸ್ ಲೈಕ್ ಆಸಿಡ್ ಅಂತ ನಾವು ಹೇಳ್ಬೋದು. ಇಲ್ಲಿ ಇದೇನನ್ನ ಪ್ರೂವ್ ಮಾಡ್ತಾ ಅಂದ್ರೆ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಏನಿರ್ತಾವಲ್ಲ ಆಸಿಡಿಕ್ ಇನ್ ನೇಚರ್ ಅಂತ ಹೇಳ್ಬೋದು. ದೇ ರಿಯಾಕ್ಟ್ ವಿತ್ ಬೇಸಸ್ ಜಸ್ಟ್ ಲೈಕ್ ಆಸಿಡ್ಸ್ ಟು ಫಾರ್ಮ್ ಸಾಲ್ಟ್ ಅಂಡ್ ವಾಟರ್ ಅಂತ ಹೇಳ್ಬೋದು. ನಾವು ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಟಾಪಿಕ್ ಯಾವ್ದಂದ್ರೆ ವಾಟ್ ಹ್ಯಾಪನ್ಸ್ ವೆನ್ ಆನ್ ಆಸಿಡ್ ಆರ್ ಅ ಬೇಸ್ ಡಿಸಾಲ್ವ್ಡ್ ಇನ್ ದ ವಾಟರ್. ಇಲ್ಲಿ ನಾವ್ ಇವಾಗ ಏನನ್ನ ನೋಡ್ಕೊಂಡು ಹೋಗ್ತಿದೀವಿ ಅಂದ್ರೆ ಆಸಿಡ್ಸ್ ಅಥವಾ ಬೇಸಸ್ ವಾಟರ್ ನಲ್ಲಿ ಡಿಸಾಲ್ವ್ ಆದಾಗ ಏನಾಗ್ತದೆ ಅನ್ನೋದನ್ನ ಇವಾಗ ನೋಡ್ಕೊಂಡು ಹೋಗ್ಬೇಕಾದ್ರೆ ಫಸ್ಟ್ ಒನ್ ಆಸಿಡ್ಸ್ ರಿಲೀಸ್ ಹೈಡ್ರೋಜನ್ ಅಯಾನ್ಸ್ H+ ಅಯಾನ್ಸ್ ಅನ್ನ ವಾಟರ್ ನಲ್ಲಿ ರಿಲೀಸ್ ಮಾಡ್ತಾರೆ. ಅಂಡ್ ಸೆಕೆಂಡ್ ಒನ್ ಏನಂದ್ರೆ ದೀಸ್ H+ ಅಯಾನ್ಸ್ ಡು ನಾಟ್ ಎಕ್ಸಿಸ್ಟ್ ಅಲೋನ್. ಇವುಗಳು H+ ಅಯಾನ್ ಆಗಿ ಓನ್ಲಿ H+ ಅಯಾನ್ ಆಗಿ ಅಲೋನ್ ಆಗಿ ಎಕ್ಸಿಟ್ ಆಗಿರಂಗಿಲ್ಲ. ಇವುಗಳು ಯಾವ ರೀತಿ ಇರ್ತಾವ ಅಂದ್ರೆ ದೇ ಕಂಬೈನ್ ವಿತ್ ವಾಟರ್ ಟು ಫಾರ್ಮ್ ಹೈಡ್ರೋನಿಯಂ ಅಯಾನ್ಸ್. ಈ ರೀತಿ H3O+ ತರ ಹೈಡ್ರೋನಿಯಂ ಏನು ಅಯಾನ್ಸ್ ಆಗಿ ಕನ್ವರ್ಟ್ ಆಗಿರ್ತವೆ. ಯಾಕೆ ಈ ರೀತಿ ಕನ್ವರ್ಟ್ ಆಗಿರ್ತವೆ ಅಂದ್ರೆ H++ H2O ಆಗಿ H3O+ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಈ ರೀತಿ ವಾಟರ್ ನ ಜೊತೆ ಕಂಬೈನ್ ಆಗಿ ಹೈಡ್ರೋನಿಯಂ ಏನು ಅಯಾನ್ಸ್ ಆಗಿ ಇನ್ ವಾಟರ್ ನಲ್ಲಿ ಹೈಡ್ರೋನಿಯಂ ಅಯಾನ್ಸ್ ಆಗಿ ಅವುಗಳು ಇರ್ತವೆ ಅಂತ ನಾವು ಹೇಳ್ಬೋದು. ರಿಯಾಕ್ಷನ್ ಎಕ್ಸಾಂಪಲ್ ಯಾವುದು ಅಂದ್ರೆ HCl + H2O ಇದು ಹೈಡ್ರೋನಿಯಂ ಅಯಾನ್ ಅನ್ನು ಉಂಟು ಮಾಡಿ ಅಂಡ್ Cl- ಅನ್ನ ಕೂಡ ಇದು ಉಂಟು ಮಾಡ್ತದೆ ಅಂತ ನಾವು ಹೇಳ್ಬೋದು. ಸೊ ಆಸಿಡಿಕ್ ಪ್ರಾಪರ್ಟೀಸ್ ಲೈಕ್ ಸೋರ್ ಟೇಸ್ಟ್ ಅಂದ್ರೆ ಕಹಿಯಾಗಿರ್ತಕ್ಕಂಥ ಟೇಸ್ಟು, ಹುಳಿಯಾಗಿರ್ತಕ್ಕಂಥ ಟೇಸ್ಟು, ಮತ್ತೆ ರೆಡ್ ಲಿಟ್ಮಸ್ ಅನ್ನ ಬ್ಲೂ ಲಿಟ್ಮಸ್ ಅನ್ನ ರೆಡ್ ಆಗಿ ಕನ್ವರ್ಟ್ ಮಾಡೋದು ಅಪಿಯರ್ಸ್ ಓನ್ಲಿ ಇನ್ ದ ಅಕ್ವಿಯಸ್ ಸೊಲ್ಯೂಷನ್. ಯಾವಾಗ ಓನ್ಲಿ ವಾಟರ್ ಜೊತೆಗೆ ಡಿಸಾಲ್ವ್ ಆದಾಗ ಮಾತ್ರ ಇವುಗಳು ಏನ್ ಮಾಡ್ತಾವ ಅಂದ್ರೆ ಈ ರೀತಿ ಆಸಿಡಿಕ್ ಪ್ರಾಪರ್ಟೀಸ್ ಅನ್ನ ತೋರಿಸ್ತವೆ. ಅವುಗಳು ಡ್ರೈ ಇದ್ದಾಗ ಯಾವುದೇ ಆಸಿಡಿಕ್ ಪ್ರಾಪರ್ಟೀಸ್ ಅನ್ನ ಶೋ ಮಾಡಲ್ಲ. ಇಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಎಕ್ಸಾಮಿನೇಷನ್ಸ್. ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸ್ ನಲ್ಲೂ ಕೇಳಿದ್ದಾರೆ. ಬಿಕಾಸ್ H+ ಅಯಾನ್ಸ್ ರಿಲೀಸ್ ಓನ್ಲಿ ಇನ್ ವಾಟರ್. ಯಾಕೆ ಅಂದ್ರೆ H+ ಅಯಾನ್ಸ್ ಏನಿರ್ತಾವಲ್ಲ ವಾಟರ್ ನಲ್ಲಿ ಮಾತ್ರ ರಿಲೀಸ್ ಆಗ್ತವೆ. ಯಾವಾಗ H+ ಅಯಾನ್ಸ್ ರಿಲೀಸ್ ಆಗ್ತಾವಲ್ಲ ಅವಾಗ ಮಾತ್ರ ಏನು ಆಸಿಡ್ ಅನ್ನುವಂತ ಬಿಹೇವಿಯರ್ ನ ಶೋ ಮಾಡ್ತವೆ ಅಂತ ನಾವು ಹೇಳಬಹುದು. ನೋ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್ ಏನಂದ್ರೆ ಬೇಸಸ್ ಇನ್ ದ ವಾಟರ್. ವಾಟರ್ ನಲ್ಲಿ ಬೇಸಸ್
ಡಿಸಾಲ್ವ್ ಆದಾಗ ಏನಾಗ್ತದೆ ಅಂದ್ರೆ ದೇ ವಿಲ್ ರಿಲೀಸ್ ಹೈಡ್ರಾಕ್ಸೈಡ್ ಅಯಾನ್ಸ್ ಅಂದ್ರೆ OH ಮೈನಸ್ ಅಯಾನ್ಸ್ ಅನ್ನ ವಾಟರ್ ನಲ್ಲಿ ಡಿಸಾಲ್ವ್ ಆದಾಗ ಅವುಗಳು ರಿಲೀಸ್ ಮಾಡ್ತವೆ. ದೀಸ್ OH ಮೈನಸ್ ಅಯಾನ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಬಿಟರ್ ಟೇಸ್ಟ್, ಸ್ಲಿಫರಿ ಫೀಲ್ ಅಂಡ್ ಟರ್ನಿಂಗ್ ರೆಡ್ ಲಿಟ್ಮಸ್ ಟು ಬ್ಲೂ. ಈ OH ಮೈನಸ್ ಅಯಾನ್ಸ್ ಏನಿರ್ತಾವಲ್ಲ ಇವುಗಳು ಬಿಟರ್ ಅಂದ್ರೆ ಕಹಿ ಟೇಸ್ಟ್ ಅನ್ನ ಮತ್ತೆ ರೆಡ್ ಲಿಟ್ಮಸ್ ಅನ್ನ ಬ್ಲೂ ಆಗಿ ಕನ್ವರ್ಟ್ ಮಾಡೋದು. ಈ ರೀತಿ ಪ್ರಾಪರ್ಟೀಸ್ ಅನ್ನ ಅಂದ್ರೆ ಬೇಸಿಕ್ ಪ್ರಾಪರ್ಟೀಸ್ ಬೇಸಸ್ ಆಗಿರ್ತಕ್ಕಂಥ ಅವುಗಳ ಪ್ರಾಪರ್ಟೀಸ್ ಅನ್ನ ಯಾವುದರಲ್ಲಿ ಡಿಸಾಲ್ವ್ ವಾಟರ್ ಜೊತೆಗೆ ಡಿಸಾಲ್ವ್ ಆದಾಗ ಮಾತ್ರ ಶೋ ಮಾಡ್ತವೆ, ಲೈಕ್ ಆಸಿಡ್ಸ್ ಅಂತ ನಾವು ಹೇಳ್ಬೋದು. ಇದು ರಿಯಾಕ್ಷನ್ ಎಕ್ಸಾಂಪಲ್ ನೋಡ್ಕೊಂಡು ಹೋದರೆ NaOH ಇದ್ದು ವಾಟರ್ ನಲ್ಲಿ ಡಿಸಾಲ್ವ್ ಆದಾಗ Na+OH ಮೈನಸ್ ಆಗಿ ಕನ್ವರ್ಟ್ ಆಗ್ತವೆ. ಇಲ್ಲಿ ಆಸಿಡ್ಸ್ ನೋಡಿ ಈ ರೀತಿ ಇರ್ತವೆ ಅಂಡ್ ಬೇಸಿಸ್ ಈ ರೀತಿ ಇರ್ತವೆ. ಇನ್ ಡಿಸಾಲ್ವ್ಡ್ ಫಾರ್ಮ್ ಅಂತ ಹೇಳ್ಬೋದು, ಇನ್ ಡಿಸಾಲ್ವ್ಡ್ ಫಾರ್ಮ್ ಅಂತ ನಾವು ಹೇಳ್ಬೋದು. ನೋ ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್. ಏನಂದ್ರೆ ವಾಟ್ ಈಸ್ ಡೈಲ್ಯೂಷನ್? ಡೈಲ್ಯೂಷನ್ ಅಂದ್ರೆ ಏನು? ಡೈಲ್ಯೂಷನ್ ಮೀನ್ಸ್ adding the water to the acid or a base to reduce its concentration, making it less strong or less reactive ಅಂತ ನಾವು ಹೇಳ್ಬೋದು. ಡೈಲ್ಯೂಷನ್ ಅಂದ್ರೆ ಏನಂದ್ರೆ ಆಸಿಡ್ ಅಥವಾ ಬೇಸಸ್ ಇರ್ತಾವಲ್ಲ, ಇದು ಆಸಿಡ್ ಅಥವಾ ಬೇಸಸ್ ಇರ್ತಾವಲ್ಲ, ಆ ಆಸಿಡ್ ಅಥವಾ ಬೇಸಸ್ಗೆ ನೀರನ್ನ ಹಾಕೋದ್ರ ಮುಖಾಂತರ ಸ್ವಲ್ಪ 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 ಸ್ವಲ್ಪನೇ ನೀರನ್ನ ಹಾಕೋದ್ರ ಮುಖಾಂತರ ಏನನ್ನ ಅವುಗಳ ಕಾನ್ಸಂಟ್ರೇಷನ್ ಅಥವಾ ಅವುಗಳ ರಿಯಾಕ್ಟಿವಿಟಿಯನ್ನ ಕಡಿಮೆ ಮಾಡೋದನ್ನ ಏನಂತ ಕರೀತಾರೆ ಅಂದ್ರೆ ಡೈಲ್ಯೂಷನ್ ಅಂತ ಕರೀತಾರೆ. ಇವುಗಳಿಗೆ ಇಂಪಾರ್ಟೆಂಟ್ ಸೇಫ್ಟಿ ರೂಲ್ ನ ಹೇಳಿದರೆ ಏನಂದ್ರೆ ಆಲ್ವೇಸ್ ಆಡ್ ಆಸಿಡ್ ಟು ವಾಟರ್. ಯಾವಾಗಲೂ ವಾಟರ್ಗೆ ಆಸಿಡ್ ಅನ್ನ ಹಾಕ್ಬೇಕು. ವಾಟರ್ಗೆ ಆಸಿಡ್ ಅನ್ನ ಈ ರೀತಿ ಹನಿ ಹನಿಯಾಗಿ ಸ್ವಲ್ಪ 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 ಅಂಡ್ ಪ್ರಾಪರ್ ಆಗಿ ಮಿಕ್ಸಿಂಗ್ ಮಾಡ್ತಾ ಹಾಕಬೇಕು. ಅದೇ ಆಸಿಡ್ಗೆ ವಾಟರ್ ಅನ್ನ ಸುರಿಬಾರ್ದು. ಯಾಕೆ ಸುರಿಬಾರ್ದು ಅಂದ್ರೆ adding the water directly concentrated acid is dangerous because the reaction is highly exothermic, releases lot of heat. ಏನ್ ಮಾಡ್ತದೆ ಅಂದ್ರೆ ವಾಟರ್ನ ಜೊತೆಗೆ ಆಸಿಡ್ ಅನ್ನ ಹಾಕೋದು ಒಂದು ಎಕ್ಸೋಥರ್ಮಿಕ್ ರಿಯಾಕ್ಷನ್. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಫಸ್ಟ್ ಒಂದು ಚಾಪ್ಟರ್ ನಲ್ಲಿ ನೀವು ನೋಡಿದ್ದೀರಾ, ಹೀಟ್ ಅನ್ನ ರಿಲೀಸ್ ಮಾಡುತ್ತೆ. ನೀವು ನೋಡಿಲ್ಲ ಅಂದ್ರೆ ಹೋಗ್ಬಿಟ್ಟು ನೋಡ್ಬೋದು, ಯೂಟ್ಯೂಬ್ ನಲ್ಲಿ ವಿಡಿಯೋನ ಹಾಕಿದ್ದೀನಿ, ಸೊ ಹೋಗ್ಬಿಟ್ಟು ನೋಡ್ಬೋದು. ಇಲ್ಲಿ ಅದೇನ್ ಮಾಡ್ತಂದ್ರ ಲಾಟ್ ಆಫ್ ಹೀಟ್ ಅನ್ನ ರಿಲೀಸ್ ಮಾಡುತ್ತೆ. ಆ ಹೀಟ್ ರಿಲೀಸ್ ಮಾಡೋದ್ರ ಮುಖಾಂತರ ನಾವು ಗ್ಲಾಸ್ ನಲ್ಲಿ, ಬೀಕರ್ ನಲ್ಲಿ ಅಥವಾ ಒಂದು ಟೆಸ್ಟ್ ಟ್ಯೂಬ್ ನಲ್ಲಿ ಹಾಕಿರ್ತೀವಿ. ಆ ಟೆಸ್ಟ್ ಟ್ಯೂಬ್ ಒಡೆದೋಗ್ಬೋದು, ಇಲ್ಲಾಂದ್ರೆ ನಮಗೆ ಸುಟ್ಟ ಗಾಯಗಳಾಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಇಟ್ ಈಸ್ ವೆರಿ 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 ಡೇಂಜರಸ್ ಆಗಿರ್ತಕ್ಕಂಥ ಒಂದು ಪ್ರೋಸೆಸ್ ಅಂತ ನಾವು ಹೇಳ್ತೇವೆ. ಸೊ ಅವಾಗ ಅದಕ್ಕೋಸ್ಕರನೇ ನಾವು ವಾಟರ್ಗೆ ಆಸಿಡ್ ಅನ್ನು ಹಾಕ್ಬೇಕು. ಅದು ಕೂಡ ಸ್ವಲ್ಪ ಹನಿ ಹನಿ ಹಾಕ್ಬಿಟ್ಟು ಅದಕ್ಕೆ ಪ್ರಾಪರ್ ಮಿಕ್ಸ್ ಮಾಡ್ಕೊಂತಾನೆ ಹಾಕ್ಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ದ ಹೀಟ್ ಕ್ಯಾನ್ ಕಾಸ್ ದ ಆಸಿಡ್ ಟು ಸ್ಪ್ಲಾಶ್ ಔಟ್ ಅಂಡ್ ಕಾಸ್ ಅ ಬರ್ನಿಂಗ್ ಅಂಡ್ ಇಂಜುರೀಸ್, ಅಂದ್ರೆ ಸುಟ್ಟ ಗಾಯಗಳಾಗಬಹುದು ಅಂತ ಇಲ್ಲಿ ಹೇಳ್ತಿದ್ದಾರೆ. ನಾವು ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಟಾಪಿಕ್. ಏನಂದ್ರೆ ಕಾಮನ್ ಫೀಚರ್ ಬಿಟ್ವೀನ್ ಆಲ್ ಆಸಿಡ್ ಅಂಡ್ ಬೇಸಸ್. ಆಸಿಡ್ ಮತ್ತೆ ಬೇಸಸ್ ನಲ್ಲಿ ಇರ್ತಕ್ಕಂಥ ಕಾಮನ್ ಫೀಚರ್ಸ್ ಏನಂದ್ರೆ ಬೋತ್ ಆಸಿಡ್ಸ್ ಅಂಡ್ ಬೇಸಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಆಕ್ವಿಯಸ್ ಸೊಲ್ಯೂಷನ್, ದೇ ಆರ್ ಎಲೆಕ್ಟ್ರೋಲೈಟ್ಸ್. ಇದು ಆಸಿಡ್ ಮತ್ತೆ ಬೇಸಸ್ ಏನಿರ್ತಾವಲ್ಲ ಇವುಗಳು ಈ ಡಯಾಗ್ರಾಮ್ ಮುಖಾಂತರ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಏನನ್ನ ಹಾಕಿದ್ದಾರೆ, HCl ಸೊಲ್ಯೂಷನ್ ಅನ್ನು ಹಾಕಿದ್ದಾರೆ ಅಂಡ್ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ರಬ್ಬರ್ ಕಾರ್ಬನ್ ಹಾಕಿದ್ದಾರೆ. ಇಲ್ಲಿ 2 ನೇಲನ್ನ ಕೊಟ್ಟಿದ್ದಾರೆ ಅಂಡ್ ಈ ನೇಲನ್ನ ಕೊಡೋದ್ರ ಮುಖಾಂತರ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ನೇಲ್ಗೆ ಬ್ಯಾಟ್ರಿ ಕನೆಕ್ಷನ್ ಅನ್ನ ಕೊಟ್ಟಿದ್ದಾರೆ. ಬ್ಯಾಟ್ರಿ ಕನೆಕ್ಷನ್ ಕೊಡೋದ್ರ ಮುಖಾಂತರ ಏನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ವೈರ್ ನ ಯಾವುದೇ ರೀತಿ ಕನೆಕ್ಷನ್ ಇಲ್ಲ, ಓನ್ಲಿ ಡೈಲ್ಯೂಟ್ ಸೊಲ್ಯೂಷನ್ ಇದೆ. ಆದ್ರೂ ಏನಾಗ್ತಿದೆ ಅಂದ್ರೆ ಬಲ್ಬ್ ಬರ್ನ್ ಆಗ್ತಿದೆ. ಯಾಕೆ ಬರ್ನ್ ಆಗ್ತಿದೆ ಅಂದ್ರೆ ಸ್ವಿಚ್ ಆನ್ ಮಾಡಿದಾಗ ಯಾಕೆ ಬಲ್ಬ್ ಬರ್ನ್ ಆಗ್ತಿದೆ ಅಂದ್ರೆ ಇನ್ ಡಿಸಾಲ್ವ್ ಫಾರ್ಮ್ ನಲ್ಲಿ ಏನಂದ್ರೆ ಆಸಿಡ್ಸ್ ಮತ್ತೆ ಬೇಸಸ್ ಎಲೆಕ್ಟ್ರೋಲೈಟ್ಸ್ ಆಗಿ ಕನ್ವರ್ಟ್ ಆಗ್ತವೆ. ನಾವು ಆವಾಗ್ಲೇ ಹೇಳಿದ್ವಲ್ಲ H+OH ಮೈನಸ್ ಅಯಾನ್ಸ್ ಅನ್ನ ಉಂಟು ಮಾಡ್ತೇವೆ ಅಂತ. ಆ ರೀತಿ ಎಲೆಕ್ಟ್ರೋಲೈಟ್ಸ್ ಅನ್ನ ಉಂಟು ಮಾಡೋದ್ರಿಂದ ಅವುಗಳು ಎಲೆಕ್ಟ್ರಿಸಿಟಿಯನ್ನ ಕಂಡಕ್ಟ್ ಮಾಡ್ತೇವೆ ಅಂತ ನಾವು ಹೇಳ್ಬೋದು. ಆಸಿಡ್ಸ್ ಅಂಡ್ ಬೇಸಸ್ ಶೋ ದೇರ್ ಪ್ರಾಪರ್ಟೀಸ್ ಓನ್ಲಿ ಇನ್ ದ ವಾಟರ್. ಅವುಗಳು ಏನ್ ಮಾಡ್ತಾವ ಅಂದ್ರೆ ವಾಟರ್ ನಲ್ಲಿ ಮಾತ್ರ ಅವುಗಳ ಪ್ರಾಪರ್ಟೀಸ್ ಅನ್ನ ಶೋ ಮಾಡ್ತವೆ. ಲೈಕ್ ರೆಡ್ ಲಿಟ್ಮಸ್ ಇದನ್ನ ಬ್ಲೂ ಆಗಿ ಕನ್ವರ್ಟ್ ಮಾಡೋದು, ಬ್ಲೂ ಲಿಟ್ಮಸ್ ಇದನ್ನ ರೆಡ್ ಆಗಿ ಕನ್ವರ್ಟ್ ಮಾಡೋದು,
ಅಥವಾ ಅವುಗಳ ಸೋರ್ ಟೆಸ್ಟ್ ಮತ್ತೆ ಬಿಟರ್ ಟೆಸ್ಟ್ ಈ ಲೈಕ್ ಪ್ರಾಪರ್ಟೀಸ್ ಅನ್ನ ಓನ್ಲಿ ಏನ್ ಮಾಡ್ತಾವ ಅಂದ್ರೆ ವಾಟರ್ ನಲ್ಲಿ ಡಿಸಾಲ್ವ್ ಆದಾಗ ಮಾತ್ರ ಅವುಗಳು ಏನ್ ಮಾಡ್ತಾವ ಅಂದ್ರೆ ಶೋ ಮಾಡ್ತವೆ ಅಂತ ಹೇಳ್ಬೋದು. ಡ್ರೈ HCl ಗ್ಯಾಸ್ ಡಸ್ ನಾಟ್ ಎಕ್ಸ್ಚೇಂಜ್ ಲಿಟ್ಮಸ್ ಪೇಪರ್ ಬಟ್ ಅಕ್ವೆಸ್ HCl ಡಸ್. ಏನಂದ್ರೆ ಡ್ರೈ ಆಗಿರ್ತಕ್ಕಂಥ HCl ಗ್ಯಾಸ್ ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ನ ಗ್ಯಾಸ್ ಏನಿರ್ತದಲ್ಲ ಅದು ಲಿಟ್ಮಸ್ ಪೇಪರ್ ಅನ್ನ ಕನ್ವರ್ಟ್ ಮಾಡಲ್ಲ. ನಾವು ಅವಾಗಲೇ ಕೂಡ ಹೇಳಿದ್ದೀನಿ, ಲಿಟ್ಮಸ್ ಪೇಪರ್ ಅನ್ನ ಏನು ಬ್ಲೂ ಇದ್ದದನ್ನ ರೆಡ್ ಆಗಿ ಕನ್ವರ್ಟ್ ಮಾಡಲ್ಲ. ಬಟ್ ಅದೇ ಅಕ್ವೆಸ್ ಫಾರ್ಮ್ ಅಂದ್ರೆ ವಾಟರ್ನ ಡಿಸಾಲ್ವ್ ಆಗಿರ್ತಕ್ಕಂಥ ಅಥವಾ ಅಕ್ವೆಸ್ ಫಾರ್ಮ್ ಅಲ್ಲಿ ಇರ್ತಕ್ಕಂಥ HCl ಇದ್ದದ್ದು ಏನ್ ಮಾಡ್ತಂದ್ರೆ ಲಿಟ್ಮಸ್ ಪೇಪರ್ ಅನ್ನ ಏನ್ ಮಾಡ್ತಂದ್ರೆ ರೆಡ್ ಆಗಿ ಕನ್ವರ್ಟ್ ಮಾಡ್ತದೆ. ಸಿಮಿಲರ್ಲಿ ಡ್ರೈ OH ಮೈನಸ್ ಡಸ್ ನಾಟ್ ಎಫೆಕ್ಟ್ ಲಿಟ್ಮಸ್ ಬಟ್ NaOH ಸೊಲ್ಯೂಷನ್ ಡಸ್. ಏನಂದ್ರೆ NaOH ಇದ್ದದ್ದು ಡ್ರೈ ಫಾರ್ಮ್ ನಲ್ಲಿ ಏನ್ ಮಾಡಲ್ಲ, ಲಿಟ್ಮಸ್ ಅನ್ನ ಬ್ಲೂ ಆಗಿ ಕನ್ವರ್ಟ್ ಮಾಡಲ್ಲ, ರೆಡ್ ಲಿಟ್ಮಸ್ ಅನ್ನ ಬ್ಲೂ ಆಗಿ ಕನ್ವರ್ಟ್ ಮಾಡಲ್ಲ. NaOH ಸೊಲ್ಯೂಷನ್ ಇರ್ತದಲ್ಲ ಅದು ರೆಡ್ ಇದ್ದದನ್ನ ಬ್ಲೂ ಆಗಿ ಕನ್ವರ್ಟ್ ಮಾಡೋದಂತ ಇಲ್ಲಿ ಹೇಳಿದ್ದಾರೆ. ನಾವು ಗೋ ಫಾರ್ ನೆಕ್ಸ್ಟ್ ಟಾಪಿಕ್ ಯಾವ್ದಂದ್ರೆ pH. ವಾಟ್ ಈಸ್ pH? pH ವ್ಯಾಲ್ಯೂ ಅಂದ್ರೆ ಏನು ಅಂತ ಹೇಳ್ಬೋದು. ಇಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಎಕ್ಸಾಮಿನೇಷನ್, ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಸೊ ಎಲ್ಲರೂ ನೋಡ್ಕೊಂಡು ಹೋಗಿ. pH ಸ್ಟ್ಯಾಂಡ್ಸ್ ಫಾರ್ ದ ಪೊಟೆನ್ಶಿಯಲ್ ಆಫ್ ಅ ಹೈಡ್ರೋಜನ್. ಏನಂದ್ರೆ pH ಅನ್ನೋದು ಪೊಟೆನ್ಶಿಯಲ್ ಆಫ್ ಅ ಹೈಡ್ರೋಜನ್. ಒಂದು ಆಸಿಡ್ ಅಥವಾ ಒಂದು ಬೇಸಸ್ ನಲ್ಲಿ ಅಥವಾ ಒಂದು ಸೊಲ್ಯೂಷನ್ ನಲ್ಲಿ ಯಾವ ರೀತಿಯ H+ ಅಯಾನ್ಸ್ ಗಳನ್ನ ಹೊಂದಿರುತ್ತೆ ಅನ್ನೋದರ ಮೇಲೆ pH ವ್ಯಾಲ್ಯೂ ಅನ್ನ ಸ್ಟ್ಯಾಂಡ್ ಮಾಡುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಟ್ ಈಸ್ ಅ ಸ್ಕೇಲ್ ಯೂಸ್ ಟು ಮೆಜರ್ ದ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್ಸ್ ಇನ್ ಸೊಲ್ಯೂಷನ್. ಏನಂದ್ರೆ ಇದೊಂದು ಸ್ಕೇಲ್ ಆಗಿದೆ. ಇದು ಏನನ್ನ ಮೆಜರ್ ಮಾಡುತ್ತೆ ಅಂದ್ರೆ ಕಾನ್ಸಂಟ್ರೇಷನ್ ಆಫ್ ಹೈಡ್ರೋಜನ್ ಅಯಾನ್ಸ್ ಇನ್ ಸೊಲ್ಯೂಷನ್ ಅಲ್ಲಿ ಇರತಕ್ಕಂಥ ಹೈಡ್ರೋಜನ್ ಅಯಾನ್ಸ್ ನ ಕಾನ್ಸಂಟ್ರೇಷನ್ ಅನ್ನ ಮೆಜರ್ ಮಾಡುತ್ತೆ. ಇಟ್ ಟೆಲ್ಸ್ ಅಸ್ ಹೌ ಆಸಿಡಿಕ್ ಆರ್ ಹೌ ಬೇಸಿಕ್ ಸೊಲ್ಯೂಷನ್ ಈಸ್. ಅಂದ್ರೆ ಎಷ್ಟು ಆಸಿಡಿಕ್ ಮತ್ತೆ ಎಷ್ಟು ಬೇಸಿಕ್ ಇದೆ ಆ ಸೊಲ್ಯೂಷನ್ ಅನ್ನೋದನ್ನ ಇಲ್ಲಿ ಶೋ ಮಾಡುತ್ತೆ. ಈ ರೀತಿ ಇದು ನೋಡ್ಕೊಳ್ಳಿ. ಇದೇನು ಇಲ್ಲಿ ಏನನ್ನ ತೋರಿಸ್ತಿದೆ ಅಂದ್ರೆ pH ವ್ಯಾಲ್ಯೂ ಇದ್ದುದು 7 ಅಲ್ಲಿ ಇದ್ರೆ ನ್ಯೂಟ್ರಲ್ ಅಂತ ಹೇಳ್ತಿದೆ, 14 ಇದ್ರೆ ಬೇಸಿಕ್ ನೇಚರ್ ಅಂದ್ರೆ ಬೇಸಸ್ ನ ನೇಚರ್ ಅನ್ನ ಇನ್ಕ್ರೀಸ್ ಆಗುತ್ತೆ. ಅಂಡ್ 7ರಿಂದ ಕಡಿಮೆ ಆದಷ್ಟು ಏನಾಗ್ತದೆ ಅಂದ್ರೆ ಆಸಿಡಿಕ್ ನೇಚರ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಯಾವಾಗ pH ವ್ಯಾಲ್ಯೂ ಕಡಿಮೆ ಹಾಕೊಂಡು ಹೋಗುತ್ತಲ್ಲ ಅವಾಗ H+ ಅಯಾನ್ಸ್ ಕಾನ್ಸಂಟ್ರೇಷನ್ ಹೆಚ್ಚಾಗತ್ತೆ. ಯಾವಾಗ ಏನಂದ್ರೆ pH ವ್ಯಾಲ್ಯೂ ಜಾಸ್ತಿ ಆಗುತ್ತಲ್ಲ ಅವಾಗ H+ ಅಯಾನ್ಸ್ ನ ಕಾನ್ಸಂಟ್ರೇಷನ್ ಕಡಿಮೆ ಆಗುತ್ತೆ ಅಂತ ನಾವು ಹೇಳ್ಬೋದು. pH ಸ್ಕೇಲ್ ಬಗ್ಗೆ ಇಲ್ಲಿ ಹೇಳಿದರೆ ಏನಂದ್ರೆ ಇದು 0 to 14 ರೇಂಜಸ್ ವರೆಗೆ ಇರುತ್ತೆ. 7 ಅಲ್ಲಿ ನ್ಯೂಟ್ರಲ್ ಆಗುತ್ತೆ ಅಂದ್ರೆ ಪ್ಯೂರ್ ವಾಟರ್ ನ pH ವ್ಯಾಲ್ಯೂ ಏನಂದ್ರೆ 7 ಅಂತ ಹೇಳಬಹುದು. ಇದು ನ್ಯೂಟ್ರಲ್ ಆಗಿ ತೋರಿಸುತ್ತೆ. ಅಂಡ್ 7 ಗಿಂತ ಲೆಸ್ ಇದ್ರೆ ಅದು ಅಸಿಡಿಕ್ ಆಗಿ ಶೋ ಮಾಡುತ್ತೆ. 7 ಗಿಂತ ಮೋರ್ ಇದ್ರೆ ಅದು ಬೇಸಿಕ್ ಅಥವಾ ಅಲ್ಕಲೈನ್ ಅಂತ ಹೇಳ್ಬೋದು. ಆ ರೀತಿ ಪ್ರಾಪರ್ಟೀಸ್ ಅನ್ನ ಶೋ ಮಾಡುತ್ತೆ. ಲೋವರ್ pH ಎಷ್ಟು ಲೋವರ್ pH ಇರುತ್ತೋ ಅಷ್ಟು ಹೈಯರ್ ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್ ಅನ್ನ ಶೋ ಮಾಡುತ್ತೆ, ಆವಾಗಲೇ ಹೇಳಿದೆ. ಅಂಡ್ ಎಷ್ಟು ಹೈಯರ್ pH ಅನ್ನ ಶೋ ಮಾಡುತ್ತೋ ಅಷ್ಟು ಹೈಯರ್ ಕಾನ್ಸಂಟ್ರೇಷನ್ ಆಫ್ OH ಅಯಾನ್ಸ್ ಆರ್ ಇಲ್ಲಿ ಲೋವರ್ ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಅಂತ ಹೇಳ್ಬೋದು, ಆರ್ ಇಲ್ಲಿ ಲೋವರ್ ಕಾನ್ಸಂಟ್ರೇಷನ್ ಆಫ್ H+ ಅಯಾನ್ಸ್ ಅಂತ ನಾವು ಹೇಳಬಹುದು. ನಾವು ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್. ಏನಂದ್ರೆ ಯೂನಿವರ್ಸಲ್ ಇಂಡಿಕೇಟರ್ಸ್. ಸರ್ ಅವಾಗಲೇ ಇಂಡಿಕೇಟರ್ಸ್ ಹೇಳುವಾಗಲೇ ಇದು ಯಾಕೆ ಹೇಳಿಲ್ಲ, ಇದೊಂದು ಯಾವುದು ಹೊಸ ಟೈಪ್ ಅಂತ ಹೇಳೋದಾದ್ರೆ ಯೂನಿವರ್ಸಲ್ ಇಂಡಿಕೇಟರ್ ಇಸ್ ಒನ್ ಟೈಪ್. ಏನಂದ್ರೆ ಇದು ನಾವೆಲ್ಲ ಆಸಿಡಿಕ್ ಎಷ್ಟು ಅವುಗಳು ಜಸ್ಟ್ ಇದು ಆಸಿಡಿಕ ಅಥವಾ ಬೇಸಿಕ ಅನ್ನೋದನ್ನ ಮಾತ್ರ ಇಲ್ಲಿ ಅವುಗಳು ಹೇಳ್ತಿದ್ವು. ಇದು ಏನನ್ನ ಹೇಳ್ತದ ಅಂದ್ರೆ ಅದು ಎಷ್ಟು ಆಸಿಡಿಕ್ ಆಗಿದೆ ಮತ್ತು ಎಷ್ಟು ಬೇಸಿಕ್ ಆಗಿದೆ ಮತ್ತೆ ಅದರದ್ದು ಎಷ್ಟು pH ವ್ಯಾಲ್ಯೂ ಇದೆ ಅನ್ನೋದನ್ನ ಕೂಡ ಇಲ್ಲಿ ಶೋ ಮಾಡುತ್ತೆ. ಆ ಮಿಕ್ಸ್ಚರ್ ಆಫ್ ಇಂಡಿಕೇಟರ್ಸ್ ದಟ್ ಶೋಸ್ ದ ಡಿಫರೆಂಟ್ ಕಲರ್ಸ್ ಆಫ್ ಡಿಫರೆಂಟ್ pH ವ್ಯಾಲ್ಯೂಸ್. ಏನ್ ಮಾಡುತ್ತೆ ಅಂದ್ರೆ ಒಂದು ಏನು ಕಲರ್ನ ಏನಾಗಿರುತ್ತೆ ಅಂದ್ರೆ ಒಂದು ಪಟ್ಟಿ ಇರುತ್ತೆ. ಆ ಪಟ್ಟಿ ಒಂದು ನಾವು ಯಾವ ಸಬ್ಸ್ಟೆನ್ಸಸ್ ಅನ್ನ, ಯಾವ್ದು ಆಸಿಡ್ ಅಥವಾ ಬೇಸಿಕ್ ಆಗಿರ್ತಕ್ಕಂಥ ಸಬ್ಸ್ಟೆನ್ಸಸ್ ಅನ್ನ ನಾವು ಆ ಯೂನಿವರ್ಸಲ್ ಇಂಡಿಕೇಟರ್ ನ ಒಳಗಡೆ ಎದ್ದಿದಾಗ ಒಂದು ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಯಾವ ಕಲರ್ ಆಗಿ ಕನ್ವರ್ಟ್ ಆಗಿರುತ್ತೋ ಆ ಕಲರ್ನ ಆ ಪಟ್ಟಿಗೆ ಶೋ ಮಾಡಿದಾಗ ಅದು ಎಷ್ಟು pH ಆಗಿದೆ ಅನ್ನೋದನ್ನ ಶೋ ಮಾಡುತ್ತೆ.
ಆ ಮಿಕ್ಸ್ಚರ್ ಯೂನಿವರ್ಸಲ್ ಇಂಡಿಕೇಟರ್ ಅಂತ ಹೇಳ್ಬೋದು. ಅಂಡ್ ಆ ಪಟ್ಟಿ ಏನಿರ್ತದ ಅದು ಪಿ ಎಚ್ ಸ್ಕೇಲ್ ಅಂತ ನಾವು ಹೇಳ್ಬೋದು, ಅಥವಾ ಪಿ ಎಚ್ ಪೇಪರ್ ಅಂತ ನಾವು ಹೇಳ್ಬೋದು. ಪಿ ಎಚ್ ಕ್ಯಾನ್ ಆಲ್ಸೋ ಮೆಜರ್ಡ್ ಯೂಸಿಂಗ್ ಪಿ ಎಚ್ ಪೇಪರ್ or ಪಿ ಎಚ್ ಮೀಟರ್ ಅಂತ ಹೇಳ್ಬೋದು. ಅದನ್ನ ನಾನು ಇವಾಗ ಒಂದು ಪಿಕ್ಚರ್ ನಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ಪಿ ಎಚ್ ವ್ಯಾಲ್ಯೂ ಮತ್ತೆ ನೇಚರ್ ಆಫ್ ಸೊಲ್ಯೂಷನ್ ಮತ್ತೆ ಎಕ್ಸಾಂಪಲ್ ಅನ್ನ ನೋಡ್ಕೊಂಡು ಹೋಗ್ಬೇಕಾದ್ರೆ 0 to 3 ನಲ್ಲಿ ಸ್ಟ್ರಾಂಗ್ಲಿ ಅಸಿಡಿಕ್ ಅಂದ್ರೆ ಸ್ಟ್ರಾಂಗ್ಲಿ ಆಸಿಡ್ ಆಗಿರ್ತಕ್ಕಂಥವು ಎಕ್ಸಾಂಪಲ್ HCl ಅಂತ ಹೇಳ್ಬೋದು, ಬ್ಯಾಟರಿ ಆಸಿಡ್ ಅಂತಾನು ಹೇಳ್ಬೋದು. ಅಂಡ್ 4 to 6 ಪಿ ಎಚ್ ವ್ಯಾಲ್ಯೂ ಇದ್ರೆ ವೀಕ್ಲಿ ಆಸಿಡಿಕ್ ಅಂತ ಹೇಳೋದಾದ್ರೆ ವಿನೆಗರ್ ಅಥವಾ ಲೆಮನ್ ಅಂತ ಹೇಳ್ಬೋದು. ಅಂಡ್ 7 ನ್ಯೂಟ್ರಲ್ ಪ್ಯೂರ್ ವಾಟರ್ ಅಂತ ಅವಾಗಲೇ ನೋಡ್ಕೊಂಡಿದ್ವಿ. 8 to 10 ಯಾವ್ದಂದ್ರೆ ವೀಕ್ಲಿ ಬೇಸಿಕ್ ಅಂದ್ರೆ ಬೇಕಿಂಗ್ ಸೋಡಾ ಅಂತ ಹೇಳ್ಬೋದು. ಅಂಡ್ 11 to 14 ಯಾವ್ದಂದ್ರೆ ಸ್ಟ್ರಾಂಗ್ಲಿ ಬೇಸಿಕ್ ಯಾವ್ದಂದ್ರೆ NaOH, KOH ಅಥವಾ ಬ್ಲೀಚ್ ಅಂತಾನು ಕೂಡ ಹೇಳಬಹುದು. ವಿ ವಿಲ್ ಗೋ ಫಾರ್ ದ ಡಯಾಗ್ರಾಮ್ ಅಥವಾ ಯಾವ ರೀತಿ ಪಿಕ್ಚರ್ ಆಫ್ ಪಿ ಎಚ್ ಪೇಪರ್ ಅವರ ಪಿ ಎಚ್. ನಾವಿವಾಗ ಪಿ ಎಚ್ ಸ್ಕೇಲ್ ಮತ್ತೆ ಅದರ ವ್ಯಾಲ್ಯೂಸ್ ಮತ್ತೆ ಯಾವ ಕಲರ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಏನೋ ಪಿ ಎಚ್ ಅನ್ನ ಶೋ ಮಾಡುತ್ತೆ ಮತ್ತೆ ಎಕ್ಸಾಂಪಲ್ ವಿತ್ ನೋಡ್ಕೊಂಡು ಹೋಗೋಣ. ಪಿ ಎಚ್ 0ಗೆ ಈ ರೀತಿ ಕಲರ್ ನ ಶೋ ಮಾಡುತ್ತೆ. ಎಕ್ಸಾಂಪಲ್ ಯಾವ್ದಂದ್ರೆ ಬ್ಯಾಟರಿ ಆಸಿಡ್ ಅಂತ ಹೇಳ್ಬೋದು. ಪಿ ಎಚ್ 1 to ಇದು 0 ಅಂದ್ರೆ ಜಸ್ಟ್ 0 ಅಲ್ಲ, 0 to 1 ಅಂತ ಹೇಳ್ಬೋದು, 1 to 2 ಅಂತ ಹೇಳ್ಬೋದು, 2 to 3 ಅಂತ ಹೇಳ್ಬೋದು, 3 to 4 ಅಂತ ಹೇಳ್ಬೋದು, 4 to 5 ಅಂತ ಹೇಳ್ಬೋದು, 5 to 6, 6 to 7, 7 to 8, 8 to 9, 9 to 10, 10 to 11, 11 to 12, 12 to 13, 13 to 14 and 14 ಲಾಸ್ಟ್ ಅಂತ ಹೇಳ್ಬೋದು. 14 ಲಾಸ್ಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಫಸ್ಟ್ ಒನ್ ಏನಂದ್ರೆ ಎಕ್ಸಾಂಪಲ್ ಗ್ಯಾಸ್ಟ್ರಿಕ್ ಆಸಿಡ್ 1 to 2 ನಲ್ಲಿ 1 to 2 ನಲ್ಲಿ ಗ್ಯಾಸ್ಟ್ರಿಕ್ ಆಸಿಡ್ ಆಗುತ್ತೆ. ಅಂಡ್ 2 to 3 ನಲ್ಲಿ ಈ ರೀತಿ ಕಲರ್ ಶೋ ಮಾಡುತ್ತೆ. ಲೆಮನ್ ಜ್ಯೂಸ್ ಇದರ ಎಕ್ಸಾಂಪಲ್ ಆಗಿದೆ. 3 to 4 ನಲ್ಲಿ ಆಪಲ್ ಜ್ಯೂಸ್ ಎಕ್ಸಾಂಪಲ್ ಆಗಿದೆ. 4 to 5 ನಲ್ಲಿ ಟೊಮ್ಯಾಟೊ ಜ್ಯೂಸ್. 5 to 6 ನಲ್ಲಿ ಬ್ಲ್ಯಾಕ್ ಕಾಫಿ. 6 to 7 ಪಿ ಎಚ್ ಇದ್ದು ಮಿಲ್ಕ್. 7 to 8 ಅಂದ್ರೆ ನ್ಯೂಟ್ರಲ್ ಆಗಿರ್ತಕ್ಕಂಥದ್ದು ವಾಟರು. 8 to 9 ಎಗ್. 9 to 10 ಬೇಕಿಂಗ್ ಸೋಡಾ. 10 to 11 ಮಿಲ್ಕ್ ಆಫ್ ಮ್ಯಾಗ್ನೆಸಿಯಾ. 11 to 12 ಅಮೋನಿಯಂ ಸೊಲ್ಯೂಷನ್. 12 to 13 ಸೋಪ್. 13 to 14 ಬ್ಲೀಚ್. ಅಂಡ್ 14 ಇದು ಲಾಸ್ಟ್ ಡ್ರೈನ್ ಕ್ಲೀನರ್ ಅಂತ ಹೇಳ್ಬೋದು. ಇಲ್ಲಿಂದ 7 to ಮೇಲ್ಗಡೆ ಹೋದಾಗ ಇನ್ಕ್ರೀಸಿಂಗ್ ಆಸಿಡಿಕ್ ಅಂತ ಬರ್ತಿದ್ದಾರೆ. 7 to ಕೆಳಗಡೆ ಹೋದಾಗ ಇನ್ಕ್ರೀಸಿಂಗ್ ಆಲ್ಕಲೈನ್ ಅಥವಾ ಬೇಸಿಕ್ ಅಂತ ಹೇಳ್ತಿದ್ದಾರೆ. 7 ಅಲ್ಲಿ ಏನು ನ್ಯೂಟ್ರಲ್ ಅಂತ ತೋರಿಸಿದ್ದಾರೆ. ದಿಸ್ ಇಸ್ ಅ ಪಿ ಎಚ್ ಸ್ಕೇಲ್ ಅಂತ ನಾವು ಹೇಳ್ಬೋದು. ನಾವು ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್ ಏನಂದ್ರೆ ಇಂಪಾರ್ಟೆನ್ಸ್ ಆಫ್ ಪಿ ಎಚ್ ಇನ್ ಎವ್ರಿ ಡೇ ಲೈಫ್ ಅಂತ ಹೇಳ್ತಾರೆ. ನಮ್ಮ ದಿನನಿತ್ಯದಲ್ಲಿ ಪಿ ಎಚ್ ವ್ಯಾಲ್ಯೂ ಇಂಪಾರ್ಟೆಂಟ್ ಎಷ್ಟಿದೆ ಅನ್ನೋದನ್ನ ನೋಡ್ಕೊಂಡು ಹೋಗ್ಬೇಕಾದ್ರೆ ಪ್ಲಾಂಟ್ಸ್ ಅಂಡ್ ಎನಿಮಲ್ಸ್ ಪಿ ಎಚ್ ಸೆನ್ಸಿಟಿವ್. ಪ್ಲಾಂಟ್ಸ್ ಮತ್ತೆ ಎನಿಮಲ್ಸ್ಗೆ ಪಿ ಎಚ್ ಯಾವ ರೀತಿ ಬೇಕಾಗುತ್ತೆ ಮತ್ತೆ ಎಷ್ಟು ಇಂಪಾರ್ಟೆಂಟ್ ಅನ್ನೋ ನೋಡ್ಕೊಂಡು ಹೋಗ್ಬೇಕಾದ್ರೆ ಅವರ್ ಬಾಡಿ ವರ್ಕ್ಸ್ ವಿತ್ ಇನ್ ದ ಪಿ ಎಚ್ ರೇಂಜ್ ಆಫ್ 7.0 to 7.8 ಅಂತ ಹೇಳ್ಬೋದು. ನಮ್ಮ ಬಾಡಿ ಏನಿರುತ್ತಲ್ಲ ಹ್ಯೂಮನ್ ಬಾಡಿ 7.0 to 7.8 ನ ಪಿ ಎಚ್ ರೇಂಜ್ ನಲ್ಲಿ ಮಾತ್ರ ಏನಾಗ್ತದೆ ಅಂದ್ರೆ ಬಾಡಿ ವರ್ಕ್ ಆಗುತ್ತೆ. ಅದಕ್ಕಿಂತ ಕಡಿಮೆ ಆಗ್ಲಿ ಅದಕ್ಕಿಂತ ಜಾಸ್ತಿ ಆಗ್ಲಿ ಆದ್ರೆ ಬಾಡಿನಲ್ಲಿ ಬಾಡಿ ವರ್ಕ್ ಆಗಲ್ಲ ಮತ್ತೆ ಬಾಡಿ ತುಂಬಾ ಸೆನ್ಸಿಟಿವ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಇವನ್ ಪಿ ಎಚ್ ಆಫ್ ರೈನ್ ವಾಟರ್ ಈಸ್ ಲೆಸ್ ದನ್ 5.8 ಏನಂದ್ರೆ ರೈನ್ ವಾಟರ್ ನ ಪಿ ಎಚ್ ಇದ್ದು ಲೆಸ್ ದ್ಯಾನ್ 5.8 ಇಟ್ ಈಸ್ ಕಾಲ್ಡ್ ಎಸ್ ಆಸಿಡ್ ರೈನ್. ಆಸಿಡ್ ರೈನ್ ಅಂದ್ರೆ ಏನು? ರೈನ್ ವಾಟರ್ ನ ಪಿ ಎಚ್ ಏನಿರ್ತದಲ್ಲ ಅದು 5.8 ಗಿಂತ ಕಡಿಮೆ ಆದ್ರೆ ಅದನ್ನ ಏನಂತ ಕರೀತಾರೆ ಅಂದ್ರೆ ಆಸಿಡ್ ರೈನ್ ಅಂತ ಕರೀತಾರೆ ಅಂತ ಇಲ್ಲಿ ಹೇಳ್ಬೋದು. ಅದು ಆಸಿಡಿಕ್ ಆಗಿರ್ತಕ್ಕಂಥ ಅಂಶಗಳನ್ನ ಹೊಂದಿರುತ್ತೆ. ಈ ಆಸಿಡ್ ರೈನ್ ಇರ್ತದಲ್ಲ ಈ ಆಸಿಡ್ ರೈನ್ ಇದ್ದು ರಿವರ್ಸ್ ನಲ್ಲಿ ಫ್ಲೋ ಆದಾಗ ಆ ರಿವರ್ ನ ವಾಟರ್ ನ ಪಿ ಎಚ್ ಕೂಡ ಏನಾಗ್ತಂದ್ರೆ ಲೋ ಆಗತ್ತೆ. ಅವಾಗ ಏನಾಗ್ತಂದ್ರೆ ಅಕ್ವಾಟಿಕ್ ಅನಿಮಲ್ಸ್ ಮತ್ತೆ ಪ್ಲಾಂಟ್ಸ್ ಇರ್ತಾವಲ್ಲ ಅವುಗಳ ಸರ್ವೈವಲ್ ಏನು ಡಿಫಿಕಲ್ಟ್ ಆಗ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ದೆನ್ ನೆಕ್ಸ್ಟ್ ಏನಂದ್ರೆ ಆಸಿಡ್ಸ್ ಇನ್ ಅದರ್ ಪ್ಲಾಂಟ್ಸ್ ನಲ್ಲಿ ಆಸಿಡ್ ಯಾವ ರೀತಿ ಇದೆ ಅಂದ್ರೆ ಅಟ್ಮಾಸ್ಫಿಯರ್ ಆಫ್ ಅ ವೀನಸ್ ಅಂದ್ರೆ ಶುಕ್ರ ಗ್ರಹ ಅಂತ ಹೇಳ್ಬೋದು. ಅಲ್ಲಿ ಥಿಕ್ ವೈಟ್ ಅಂಡ್ ಯೆಲ್ಲೋವಿಶ್ ಕ್ಲೌಡ್ಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಈಸ್ ಅ ಸ್ಟ್ರಾಂಗ್ ಆಸಿಡ್. ಇದೊಂದು ಸ್ಟ್ರಾಂಗ್ ಆಸಿಡ್. ಅದರದೇ ವೈಟ್ ಮತ್ತೆ ಯೆಲ್ಲೋವಿಶ್ ಕ್ಲೌಡ್ಸ್ ಗಳಿವೆ ಅಂದ್ರೆ ಅಲ್ಲಿ
ಹ್ಯೂಮನ್ ಸರ್ವೈವಲ್ ಆಗಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅಷ್ಟೊಂದು ಆಸಿಡ್ ಅಲ್ಲಿ ಹೊಂದಿದೆ, ಅಷ್ಟೊಂದು ಆಸಿಡ್ ಏನು ಶುಕ್ರ ಗ್ರಹದಲ್ಲಿ ಹೊಂದಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ದೆನ್ ನೆಕ್ಸ್ಟ್ ಏನಂದ್ರೆ ಇಲ್ಲಿ ನೋಡ್ಕೊಂಡು ಹೋಗ್ಬೇಕಾದ್ರೆ ಪಿ ಎಚ್ ಆಫ್ ಅ ಸಾಯಿಲ್, ಸಾಯಿಲ್ ನ ಪಿ ಎಚ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಹೆಲ್ತಿ ಗ್ರೋತ್ ಆಫ್ ಅ ಪ್ಲಾಂಟ್ಸ್ ರಿಕ್ವೈರ್ಸ್ ಅ ಸ್ಪೆಸಿಫಿಕ್ ರೇಂಜ್ ಆಫ್ ಪಿ ಎಚ್ ಆಫ್ ಅ ಸಾಯಿಲ್. ಏನು ಒಂದು ನಿರ್ದಿಷ್ಟ ಪಿ ಎಚ್ ಸಾಯಿಲ್ ಏನು ಪಿ ಎಚ್ ಸ್ಕೇಲ್ ಅನ್ನು ಹೊಂದಿರತಕ್ಕಂಥ ಸಾಯಿಲ್ ಏನು ಪ್ಲಾಂಟ್ ನ ಗ್ರೋತ್ ಹೆಲ್ದಿ ಗ್ರೋತ್ ಗೆ ಹೆಲ್ಪ್ ಮಾಡುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಏನಂದ್ರೆ ಪಿ ಎಚ್ ಇನ್ ಅವರ್ ಡೈಜೆಸ್ಟಿವ್ ಸಿಸ್ಟಮ್, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಮ್ಮ ಸ್ಟಮಕ್ ನಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನು ರಿಲೀಸ್ ಮಾಡ್ತದೆ. ಸ್ಟಮಕ್ ಏನ್ ಮಾಡ್ತದೆ, ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ. ಇದು ಡೈಜೆಷನ್ ಆಫ್ ಫುಡ್ ಗೆ ಹೆಲ್ಪ್ ಮಾಡುತ್ತೆ. ನಾವು ಇದನ್ನ ಲೈಫ್ ಪ್ರೊಸೆಸಸ್ ಅಂತಕ್ಕಂಥ ಚಾಪ್ಟರ್ ನಲ್ಲಿ ನಾವು ಇದನ್ನ ಸ್ಟಡಿ ಮಾಡ್ತೀವಿ. ಸೊ ಅದರದ್ದು ವಿಡಿಯೋ ಕೂಡ ನಾನು ಹಾಕ್ತೀನಿ. ಇವಾಗಲೂ ಆಲ್ರೆಡಿನು NCERT ಲೈನ್ ಬೈ ಲೈನ್ ಅನ್ನುವಂಥ ವಿಡಿಯೋ ಕೂಡ ಹಾಕಿದ್ದೀನಿ. ಸೊ ಹೋಗ್ಬಿಟ್ಟು ನೋಡ್ಬೋದು. ಅಂಡ್ ಅಲ್ಲಿ ಡೈಜೆಷನ್ ಆಫ್ ಫುಡ್ ಗೆ ಹೆಲ್ಪ್ ಮಾಡುತ್ತೆ ವಿತೌಟ್ ಹಾರ್ಮಿಂಗ್ ಅ ಸ್ಟಮಕ್. ಸ್ಟಮಕ್ ಗೆ ಯಾವುದೇ ರೀತಿ ಹಾರ್ಮ್ ಆಗಲ್ಲ. ಅಂಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ವೆರಿ ವೆರಿ ಏನಂದ್ರೆ ಸ್ಟ್ರಾಂಗ್ ಆಸಿಡ್. ಇದು ನಮ್ಮ ಹೊಟ್ಟೆಯಲ್ಲಿದೆ ಅಂದ್ರೆ ಯಾರಿಗೂ ನಂಬಕ್ ಆಗಲ್ಲ. ಸೊ ಹೊಟ್ಟೆಲಿದೆ, ಅದು ಕೂಡ ನಮ್ಮ ಡೈಜೆಷನ್ ಆಫ್ ಫುಡ್ ಗೆ ಹೆಲ್ಪ್ ಮಾಡುತ್ತೆ. ಇದು ಸ್ಟಮಕ್ ಇದು ಒಂದೊಂದು ಟೈಮ್ ನಲ್ಲಿ ಏನ್ ಮಾಡುತ್ತಂದ್ರೆ ನಮ್ಮ ಡೈಜೆಷನ್ ಗಿಂತ ಜಾಸ್ತಿ ಆಗಿರ್ತಕ್ಕಂಥ ನಮ್ಮ ಡೈಜೆಷನ್ ಗೆ ಎಷ್ಟು ಹೆಲ್ಪ್ ಆಗುತ್ತಲ್ಲ ಅದಕ್ಕಿಂತ ಜಾಸ್ತಿ ಆಸಿಡ್ ಅನ್ನ ಏನು ಪ್ರೊಡ್ಯೂಸ್ ಮಾಡಿದಾಗ ಅದೇನ್ ಮಾಡ್ತಂದ್ರೆ ಇರಿಟೇಷನ್ ಅಥವಾ ಪೇನ್ ಅನ್ನ ಉಂಟು ಮಾಡುತ್ತೆ. ಇದನ್ನ ಆಸಿಡಿಟಿ ಅಂತ ಕರೀತಾರೆ. ಇವಾಗ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡ್ತಿರ್ತಿದಲ್ಲ, ಹೊಟ್ಟೆಯಲ್ಲಿ ಉರಿ ಆಸಿಡಿಟಿ ಅಂತ ಹೇಳ್ತಿರ್ತಾರಲ್ಲ, ಅದೇ ಆಸಿಡಿಟಿ ಆದಾಗ ಇರಿಟೇಷನ್ ಆಗಕ್ ಸ್ಟಾರ್ಟ್ ಆಗತ್ತೆ. ಅವಾಗ ಏನನ್ನ ತಗೋಬೇಕಂದ್ರೆ ಇದಕ್ಕೆ ರೆಮಿಡೀಸ್ ಏನಂದ್ರೆ ಟು ಗೆಟ್ ರೀಡ್ ಆಫ್ ಅ ಪೇನ್ ಪೀಪಲ್ ಯೂಸಸ್ ಬೇಸಸ್ ಲೈಕ್ ಆಂಟಾಸಿಡ್ಸ್. ಅವಾಗ ಬೇಸಸ್ ಅನ್ನ ಯೂಸ್ ಮಾಡ್ತಾರೆ, ಲೈಕ್ ಆಂಟಾಸಿಡ್ಸ್ ಅಂತ ಹೇಳ್ಬೋದು. ಆ ಆಂಟಾಸಿಡ್ ಅನ್ನ ಯೂಸ್ ಮಾಡೋದ್ರ ಮುಖಾಂತರ ಏನಂದ್ರೆ ಅವುಗಳಿಂದ ಪೇನ್ ನಿಂದ ನಾವು ಮುಕ್ತ ಆಗ್ಬೋದು ಅಂತ ಹೇಳ್ಬೋದು. ಫಾರ್ ದ ಎಕ್ಸಾಂಪಲ್ ಹೌದು ಆಂಟಾಸಿಡ್ಗೆ ಅಂದ್ರೆ ಮ್ಯಾಗ್ನೇಸಿಯಂ ಹೈಡ್ರಾಕ್ಸೈಡ್ ಅಥವಾ ಮಿಲ್ಕ್ ಆಫ್ ಮ್ಯಾಗ್ನೇಸಿಯಂ ಅಂತ ನಾವು ಹೇಳ್ಬೋದು. ನಮ್ಮ ಇರಿಟೇಷನ್ ಅಥವಾ ಅಸಿಡಿಟಿ ಆದಾಗ ಮಿಲ್ಕ್ ಆಫ್ ಮ್ಯಾಗ್ನೇಸಿಯಂ ನಾವು ತಗೊಂತೀವಿ. ನಾವು ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್ ಏನಂದ್ರೆ ನೋಡ್ಕೊಂಡು ಹೋಗಿ ಟೀತ್ ಡಿಕೆ ಏನಂದ್ರೆ ಹಲ್ಲಿನ ಸವೆತ ಅಂತ ಹೇಳ್ಬೋದು. ಕನ್ನಡದಲ್ಲಿ ಅಂದ್ರೆ ಹಲ್ಲಿನ ಸವೆತ. ಹಲ್ಲು ಒಬ್ಬೊಬ್ರದು ಮುರಿದು ಹೋಗ್ತಿರುತ್ತೆ. ಅದ್ ಯಾಕಾಗತ್ತೆ ಅಂದ್ರೆ ಟೀತ್ ಡಿಕೆ ಸ್ಟಾರ್ಟ್ಸ್ ವೆನ್ ಪಿ ಎಚ್ ಮೌತ್ ಈಸ್ ಲೋವರ್ ದೆನ್ 5.5. ಏನಂದ್ರೆ ನಮ್ಮ ಮೌತ್ ನಲ್ಲಿ ಇರ್ತಕ್ಕಂಥ ಪಿ ಎಚ್ 5.5 ಗಿಂತ ಕಡಿಮೆ ಆದ್ರೆ ಅವಾಗ ಏನಾಗ್ತಂದ್ರೆ ಟೀತ್ ಡಿಕೆ ಅಂದ್ರೆ ಹಲ್ಲಿನ ಸವೆತ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಯಾಕಾಗತ್ತಂದ್ರೆ ಬ್ಯಾಕ್ಟೀರಿಯಾ ಇದ್ದದ್ದು ನಮ್ಮ ಬಾಯಲ್ಲಿ ಶುಗರ್ನ ನಾವು ತಿಂತೀವಲ್ಲ, ಆ ಶುಗರ್ನ ತಿಂದಾಗ ಒಂದಿಷ್ಟು ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತಾವಂದ್ರೆ ಆ ಶುಗರ್ನ ಬ್ರೇಕ್ ಡೌನ್ ಮಾಡುವಾಗ ಆಸಿಡ್ಸ್ ಅನ್ನ ರಿಲೀಸ್ ಮಾಡ್ತವೆ. ಆ ಆಸಿಡ್ಸ್ ಇದ್ದದ್ದು ಏನ್ ಮಾಡ್ತದೆ ಅಂದ್ರೆ ಟೀತ್ ನಲ್ಲಿ ಇರ್ತಕ್ಕಂಥ ಎನಾಮಲ್ ಇಸ್ ಅ ವೆರಿ ವೆರಿ ಸ್ಟ್ರಾಂಗೆಸ್ಟ್ ಸಬ್ಸ್ಟೆನ್ಸ್ ಇನ್ ಹ್ಯೂಮನ್ ಬಾಡಿ ಅಂತ ಹೇಳ್ಬೋದು. ಇದನ್ನ ಏನ್ ಮಾಡತ್ತಂದ್ರೆ ಕೊರಿಯಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅಂದ್ರೆ ಇದನ್ನ ಕಟ್ ಮಾಡಕ್ಕೆ ಅದು ಅಥವಾ ಇದನ್ನ ಡ್ಯಾಮೇಜ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಎನಾಮಲ್ ಅಥವಾ ಟೀತ್ ಅನ್ನ ಡ್ಯಾಮೇಜ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಈ ಎನಾಮಲ್ ನ ಡ್ಯಾಮೇಜ್ ಮಾಡೋದ್ರ ಮುಖಾಂತರ ಏನಾಗ್ತದೆ ಅಂದ್ರೆ ಟೀತ್ ಡಿಕೆ ಆಗೋಕೆ ಸ್ಟಾರ್ಟ್ ಆಗತ್ತೆ ಅಂತ ನಾವು ಹೇಳಬಹುದು. ನಾವು ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಟಾಪಿಕ್ ಯಾವ್ದಂದ್ರೆ ಏನಂದ್ರೆ ಸೆಲ್ಫ್ ಡಿಫೆನ್ಸ್ ಬೈ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಥ್ರೂ ಅ ಕೆಮಿಕಲ್ ವೆಲ್ಫೇರ್. ನೀವು ಕೇಳಿರ್ತಾರಲ್ಲ, ಇರುವೆ ಕಚ್ಚಿದಾಗ ಅಥವಾ ಜೇನುನ ಕಚ್ಚಿದಾಗ ಉರಿಯಕ್ ಸ್ಟಾರ್ಟ್ ಆಗುತ್ತೆ, ಬರ್ನಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಯಾಕಾಗತ್ತಂದ್ರೆ ಹನಿ ಬೀಸು ಸ್ಟಿಂಗ್ ಅಂದ್ರೆ ಕಚ್ಚಿದಾಗ ಏನ್ ಮಾಡ್ತಾವಂದ್ರೆ ಅವುಗಳು ಅಲ್ಲಿ ಮೆಥನಾಯಿಕ್ ಆಸಿಡ್ ಅಂತಕ್ಕಂಥ ಆಸಿಡ್ ಅನ್ನ ರಿಲೀಸ್ ಮಾಡ್ಬಿಟ್ಟು ಹೋಗ್ತವೆ. ಇದರಿಂದ ನಮಗೆ ಬಾಡಿಗೆ ಬರ್ನಿಂಗ್ ಮತ್ತೆ ಪೇನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ನಾವು ಸೊಲ್ಯೂಷನ್ ಏನಂತ ತಗೋಬಹುದು ಅಂದ್ರೆ ಯೂಸ್ ಅ ಮೈಲ್ಡ್ ಬೇಸ್, ಅಂದ್ರೆ ಮೃದುವಾಗಿರ್ತಕ್ಕಂಥ ಬೇಸಸ್ ಅನ್ನ ಯೂಸ್ ಮಾಡೋದು. ಲೈಕ್ ಅ ಬೇಕಿಂಗ್ ಸೋಡಾ ಅಂದ್ರೆ ಸ್ಟಂಗ್ ಏರಿಯಾ, ನಮ್ಗೆ ಎಲ್ಲಿ ಕಚ್ಚಿರುತ್ತಲ್ಲ ಆ ಕಚ್ಚಿದಂತ ಏರಿಯಾದಲ್ಲಿ ಬೇಕಿಂಗ್ ಸೋಡಾವನ್ನ ಹಾಕೋದ್ರ ಮುಖಾಂತರ ನಾವೇನ್ ಮಾಡ್ಬೋದು ಅಂದ್ರೆ ಅದರಿಂದ ಮುಕ್ತ ಆಗ್ಬೋದು. ಸಾರಿ, ಟೂತ್ ಡಿಕೆ ಬಗ್ಗೆ ನಾನು ಹೇಳಿಲ್ಲ. ಶುಗರ್ ಪ್ಲಸ್ ಬ್ಯಾಕ್ಟೀರಿಯಾನು ಶುಗರ್ ಅನ್ನ ಬ್ರೇಕ್ ಡೌನ್ ಮಾಡುವಾಗ ಆಸಿಡ್ ಅನ್ನ ರಿಲೀಸ್ ಮಾಡುತ್ತೆ. ಈ ಆಸಿಡ್ ಅನ್ನ ರಿಲೀಸ್ ಮಾಡಿದಾಗ ಎನಾಮಲ್ ಡ್ಯಾಮೇಜ್ ಆಗ ಸ್ಟಾರ್ಟ್ ಆಗುತ್ತೆ. ಎನಾಮಲ್ ಎಲ್ಲಿರುತ್ತೆ ಅಂದ್ರೆ ಟೂತ್ ನಲ್ಲಿ ಇರುತ್ತೆ. ದಿಸ್ ಇಸ್ ಆಕರ್ ಇನ್ ಟೂತ್
ಅವಾಗ ಏನಾಗ್ತದೆ ಅಂದ್ರೆ ಟೂತ್ ಡುಕಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹನಿ ಬೀದು ಹೇಳಿದೆ. ಇವಾಗ ನೀಟಲ್ ಪ್ಲಾಂಟ್ ಅಂತ ನೀವು ನೋಡಿರ್ತಿರೋ ನೋಡಿಲ್ವೋ, ನಮ್ಮ ಹಳ್ಳಿಲಿ ಅಂತೂ ಇರ್ತಿತ್ತು. ಅದು ತುರಿಕೆ ಗಿಡ ಅಂತ ಕರೀತಾರೆ. ಅದನ್ನ ಸ್ವಲ್ಪ ಬಾಡಿ ಹತ್ತಿದ್ರು ಸಾಕು, ಫುಲ್ ಇರಿಟೇಷನ್ ಮತ್ತೆ ಫುಲ್ ಗುಳೆಗಳಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಫುಲ್ ತುರ್ಸಕ್ ಸ್ಟಾರ್ಟ್ ಆಗುತ್ತೆ. ಬಾಡಿ ಎಲ್ಲ ಫುಲ್ ಇರಿಟೇಷನ್ ಮತ್ತೆ ಫುಲ್ ತುರ್ಕಕ್ ಸ್ಟಾರ್ಟ್ ಆಗುತ್ತೆ. ಇದು ಯಾಕಾಗತ್ತೆ ಅಂದ್ರೆ ನೆಟಲ್ ಪ್ಲಾಂಟ್ ಲೀವ್ಸ್ ಸ್ಟಿಂಗಿಂಗ್ ಹೇರ್ಸ್. ಏನ್ ಮಾಡ್ತಂದ್ರೆ ಅದು ಸ್ಟಿಂಗಿಂಗ್ ಹೇರ್ಸ್ ಅನ್ನ ಅಲ್ಲಿ ಬಿಟ್ಟು ಹೋಗುತ್ತೆ, ವಿಚ್ ಕಾಸಸ್ ಪೇನ್ಫುಲ್ ಸ್ಟಿಂಗ್ ಅಂಡ್ ಟಚ್ಡ್ ಆಟೋಮೆಟಿಕ್ ಪೇನ್ಫುಲ್ ಸ್ಟಿಂಗ್ ವೆನ್ ಟಚ್ಡ್ ಆಟೋಮೆಟಿಕಲಿ. ನಾವು ಆಟೋಮೆಟಿಕ್ ಆಗಿ ಆ ಗಿಡನ ಟಚ್ ಮಾಡಿದ್ರು ನಮಗೆ ಫುಲ್ ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ಡ್ಯೂ ಟು ದ ಮೆಥನೋಯಿಕ್ ಆಸಿಡ್. ಸೇಮ್ ದ ವೇ ಇದು ಕೂಡ ಮೆಥನೋಯಿಕ್ ಆಸಿಡ್ ಅನ್ನ ರಿಲೀಸ್ ಮಾಡೋದ್ರ ಮುಖಾಂತರ ಆ ಸ್ಟಿಂಗ್ ಏರಿಯಾದಲ್ಲಿ ಏನಾಗುತ್ತೆ ಅಂದ್ರೆ ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ರೆಮಿಡಿ ಏನಂದ್ರೆ ರಬ್ಬಿಂಗ್ ಅ ಸ್ಟಂಗ್ ಏರಿಯಾ ವಿತ್ ಲೀಫ್ ಆಫ್ ಡಕ್ ಪ್ಲಾಂಟ್. ಡಕ್ ಪ್ಲಾಂಟ್ ನ ಲೀಫ್ ನಿಂದ ತಿಕ್ಕೋದ್ರ ಮುಖಾಂತರ ಏನ್ ಮಾಡೋದಂದ್ರೆ ಇದ್ರ ಫೇನ್ ಅನ್ನ ನಾವು ಪೇನ್ ನಿಂದ ಮುಕ್ತ ಆಗ್ಬಹುದು ಅಂತ ಇಲ್ಲಿ ಹೇಳ್ತಿದ್ದಾರೆ. ನಾವು ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಟಾಪಿಕ್ ಯಾವ್ದಂದ್ರೆ ರಿಯಲ್ ಲೈಫ್ ಅಪ್ಲಿಕೇಶನ್ ಆಫ್ pH. ಅದೇ ಸೇಮ್ ದ ವೇ ಅಲ್ಲಿ ಏನಿತ್ತಲ್ಲ ಅದನ್ನೇ ಶಾರ್ಟ್ ಫಾರ್ಮ್ ನಲ್ಲಿ ಕೊಟ್ಟಿದ್ದಾರೆ. ಸಾಯಿಲ್ ಟೆಸ್ಟಿಂಗ್, ಪ್ಲಾಂಟ್ಸ್ ನೀಡ್ ಅ ಸ್ಪೆಸಿಫಿಕ್ pH ಟು ದ ಗ್ರೋತ್ ವೆಲ್, ಟೂತ್ ಡಿಕೆ. pH 5 to 5.5 ಗಿಂತ ಕಡಿಮೆ ಆದ್ರೆ ಎನಾಮಲ್ ಡ್ಯಾಮೇಜ್ ಆಗ ಸ್ಟಾರ್ಟ್ ಆಗುತ್ತೆ, ಇದರಿಂದ ಟೂತ್ ಡಿಕೆ ಆಗ ಸ್ಟಾರ್ಟ್ ಆಗುತ್ತೆ. ಆಸಿಡ್ ರೈನ್ pH ಇಸ್ ಲೋವರ್ ದನ್ 5.6 ಆದಾಗ ಏನಾಗ್ತದೆ ಅಂದ್ರೆ ವಾಟರ್ನ ರೈನ್ ವಾಟರ್ನ pH 5.6 ಗಿಂತ ಕಡಿಮೆ ಆದಾಗ ಏನಾಗ್ತದೆ ಅಂದ್ರೆ ರೈನ್ ಆಸಿಡ್ ರೈನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ ಈಸ್ ಹಾರ್ಮ್ಫುಲ್ ಟು ದ ಅಕ್ವಾಟಿಕ್ ಪ್ಲಾಂಟ್ಸ್ ಅಥವಾ ಅಕ್ವಾಟಿಕ್ ಲೈಫ್ ಅಂತ ಹೇಳ್ಬೋದು. ನೆಕ್ಸ್ಟ್ ಏನಂದ್ರೆ ಆಂಟಾಸಿಡ್ ಯೂಸ್ ಟು ನ್ಯೂಟ್ರಲೈಸ್ ದ ಎಕ್ಸಸ್ ಸ್ಟಮಕ್ ಆಸಿಡ್. ಇದೇನಂದ್ರೆ ಮಿಲ್ಕ್ ಆಫ್ ಮ್ಯಾಗ್ನೇಸಿಯಾ ಈಸ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಎಕ್ಸಾಂಪಲ್ ಅಂತ ನಾವು ಹೇಳಬಹುದು. ನಾವು ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಟಾಪಿಕ್ ಯಾವ್ದಂದ್ರೆ ನ್ಯಾಚುರಲಿ ಆಕರಿಂಗ್ ಆಸಿಡ್ಸ್ ಅಂಡ್ ದೇರ್ ಸೋರ್ಸಸ್. ಒಂದ್ಸರಿ ನಾನು ಫೋಸ್ ಮಾಡಿರ್ತೀನಿ, ಎಲ್ಲರೂ ಏನ್ ಮಾಡಿ ಸ್ಕ್ರೀನ್ ಶಾಟ್ ಅನ್ನು ತಕೊಳ್ಳಿ. ಇಟ್ ಈಸ್ 1 ಮಾರ್ಕ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮಲ್ಟಿಪಲ್ ಚಾಯ್ಸ್ ನಲ್ಲಿ ಇದನ್ನ ಕೇಳ್ತಾರೆ, ಆಲ್ಮೋಸ್ಟ್ ಕೇಳ್ತಾರೆ. ಆಸಿಡ್ಸ್ ಮತ್ತೆ ಅದರ ಸೋರ್ಸ್ ಅನ್ನು ನೋಡ್ಕೊಂಡು ಹೋಗ್ಬೇಕಾದ್ರೆ ಅಸಿಟಿಕ್ ಆಸಿಡ್ ವಿನೇಗರ್ ನಲ್ಲಿ ಕಂಡು ಬರುತ್ತೆ. ಫಾರ್ಮಿಕ್ ಆಸಿಡ್ ಆಂಟಿಸ್ಟಿಂಗ್ ಅಂದ್ರೆ ಆಂಟ್ ಕಡ್ದಾಗ, ಮತ್ತೆ ವಿ ಸ್ಟಿಂಗ್ ನಲ್ಲಿ ಮೆಥನೋಯಿಕ್ ಆಸಿಡ್ ಇಟ್ ಈಸ್ ಮೆಥನೋಯಿಕ್ ಆಸಿಡ್, ನಾಟ್ ಅ ಫಾರ್ಮಿಕ್ ಆಸಿಡ್ ಅಂತ ಹೇಳ್ಬೋದು. ಇನ್ನು ಸಿಟ್ರಿಕ್ ಆಸಿಡ್ ಸಿಟ್ರಸ್ ಫ್ರೂಟ್ಸ್ ಲೈಕ್ ಲೆಮನ್ ಮತ್ತೆ ಆರೆಂಜ್ ನಲ್ಲಿ ಕಂಡು ಬರುತ್ತೆ. ಅಂಡ್ ಲ್ಯಾಕ್ಟಿಕ್ ಆಸಿಡ್ ಕರ್ಡ್ ಮತ್ತೆ ಮಿಲ್ಕ್ ನ ಸೋರ್ಸ್ ನಲ್ಲಿ ಕಂಡು ಬರುತ್ತೆ. ಆಕ್ಸಾಲಿಕ್ ಆಸಿಡ್ ಏನಿರ್ತದಲ್ಲ ಇದು ಸ್ಪಿನಾಚ್ ಮತ್ತೆ ಟೊಮ್ಯಾಟೋಸ್ ನಲ್ಲಿ ಕಂಡು ಬರುತ್ತೆ. ಟಾರ್ಟಾರಿಕ್ ಆಸಿಡ್ ಇದ್ದು ತಾಮಾರಿಂಡ್, ಗ್ರೇಪ್ಸ್ ಮತ್ತೆ ಅನ್ರಿಫೈನ್ಡ್ ಮ್ಯಾಂಗೋಸ್ ನಲ್ಲಿ ಕಂಡು ಬರುತ್ತೆ. ನೆಕ್ಸ್ಟ್ ಏನಂದ್ರೆ ಅಕ್ಸಾರ್ಬೆಲಿಕ್ ಆಸಿಡ್ ಇದ್ದು ಆಮ್ಲ ಮತ್ತೆ ಸಿಟ್ರಸ್ ಫ್ರೂಟ್ಸ್ ನಲ್ಲಿ ಕಂಡು ಬರುತ್ತೆ. ಇಟ್ ಇಸ್ ವಿಟಮಿನ್ ಸಿ ಅಂತ ಹೇಳ್ಬೋದು. ನೆಕ್ಸ್ಟ್ ಮ್ಯಾಲಿಕ್ ಆಸಿಡ್ ಇದ್ದು ಆಪಲ್ ನಲ್ಲಿ ಕಂಡು ಬರುತ್ತೆ ಅಂತಾನು ಕೂಡ. ನಾವು ವಿ ವಿಲ್ ಫೈನಲಿ ಕಮ್ ಟು ಯಾವ್ದಂದ್ರೆ ಸಾಲ್ಟ್ಸ್ ನಲ್ಲಿ ಇರ್ತಕ್ಕಂಥ ಸಾಲ್ಟ್ಸ್ ಗೆ ಬಂದ್ವಿ. ದಿಸ್ ಇಸ್ ಈ ಚಾಪ್ಟರ್ ನ ಲಾಸ್ಟ್ ಟಾಪಿಕ್. ಎಲ್ಲರೂ ಕೊನೆವರೆಗೂ ಸ್ಟೇ ಆಗಿ ನಿಂತಿದ್ದಕ್ಕೆ ನಮ್ಮ ವಿಡಿಯೋದಲ್ಲಿ ಥ್ಯಾಂಕ್ಸ್. ಅಂಡ್ ಎಲ್ಲರೂ ಏನ್ ಮಾಡ್ಬೇಕಂದ್ರೆ ಯಾರ್ಯಾರು ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಬೇಗ ಲೈಕ್ ಮಾಡಿ ಅಂಡ್ ಆಲ್ಸೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು ಜಸ್ಟ್ 10 ಮಿನಿಟ್ ನಲ್ಲಿ ಏನಾಗ್ತಂದ್ರೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ನಿಮ್ಗೆ ಎಲ್ಲ ಚಾಪ್ಟರ್ನ ಮತ್ತೆ ರಿವೈಸ್ ಮಾಡ್ತೀನಿ ಅಂಡ್ ಆಲ್ಸೋ ನಿಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಅನ್ನ ಎಲ್ಲಾನು ಕೂಡ ಹೇಳ್ಕೊಂಡು ಹೋಗ್ತಿದ್ದೀನಿ. ಈ ಚಾಪ್ಟರ್ ನಲ್ಲಿ ಬರ್ತಕ್ಕಂಥ ಒಂದೊಂದು ಟಾಪಿಕ್ ಕೂಡ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ವಿ ವಿಲ್ ಗೋ ಫಾರ್ ದ ಸಾಲ್ಟ್ಸ್. ಫಸ್ಟ್ ಏನಂದ್ರೆ ಸಾಲ್ಟ್ಸ್ ಆರ್ ದ ಕಾಂಪೌಂಡ್ಸ್ ಫಾರ್ಮ್ಡ್ ವೆನ್ ಆಸಿಡ್ಸ್ ರಿಯಾಕ್ಟ್ ವಿತ್ ದ ಬೇಸ್. ಏನಂದ್ರೆ ಸಾಲ್ಟ್ಸ್ ಒಂದ್ ರೀತಿ ಕಾಂಪೌಂಡ್ಸ್, ಇವುಗಳು ಎಲ್ಲಿ ಫಾರ್ಮ್ ಆಗ್ತಾವಂದ್ರೆ ಆಸಿಡ್ ಮತ್ತೆ ಬೇಸ್ ನ ಜೊತೆ ಎರಡು ಒಂದಕ್ಕೊಂದು ರಿಯಾಕ್ಟ್ ಆದಾಗ ಅವುಗಳೇನಾಗ್ತಾವಂದ್ರೆ ಸಾಲ್ಟ್ಸ್ ಗಳು ಫಾರ್ಮ್ ಆಗ್ತವೆ. ಇದ ಪ್ರೋಸೆಸ್ ಏನು ಆಸಿಡ್ಸ್ ಮತ್ತೆ ಬೇಸಸ್ ಎರಡು ಒಂದಕ್ಕೊಂದು ರಿಯಾಕ್ಷನ್ ಗೆ ಒಳಪಡ್ತಾವಲ್ಲ ಅದನ್ನು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಕರೀತಾರೆ. ನಾನು ಅವಾಗಲೇ ಹೇಳಿದ್ನಲ್ಲ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಲ್ಲಿ ಅವುಗಳು ಫಾರ್ಮ್ ಆಗ್ತವೆ. ಆಸಿಡ್ಸ್ ಪ್ಲಸ್ ಬೇಸ್ ಇದು ಸಾಲ್ಟ್ ನ ಏನ್ ಮಾಡ್ತಂದ್ರೆ ಫಾರ್ಮ್ ಮಾಡ್ತದೆ ಅಂತ ನಾವು ಹೇಳ್ಬೋದು. ಫಾರ್ ದ ಎಕ್ಸಾಂಪಲ್ ಏನಂದ್ರೆ HCl ಪ್ಲಸ್ NaOH ಇದ್ದು ಇದೇನಂದ್ರೆ ಸಿಂಪಲ್ ಸಾಲ್ಟ್.
ಅಂದ್ರೆ ನಾವು ಅಡಿಗೆ ಹಾಕ್ತಕ್ಕಂಥ ಸಾಲ್ಟ್ ಅಂದ್ರೆ NaOH ಅನ್ನ ಪ್ರೊಡ್ಯೂಸ್ ಮಾಡ್ತದೆ. ಫ್ಯಾಮಿಲಿ ಆಫ್ ಸಾಲ್ಟ್ಸ್ ನಲ್ಲಿ ಬರೋದು ಯಾವ್ದಂದ್ರೆ ಸಾಲ್ಟ್ಸ್ ಹ್ಯಾವಿಂಗ್ ದ ಸೇಮ್ ಪಾಸಿಟಿವ್ ಆರ್ ನೆಗೆಟಿವ್ ಅಯಾನ್ಸ್ ಸೇ ಟು ಬೆಲಾಂಗ್ ದ ಸೇಮ್ ಫ್ಯಾಮಿಲಿ. ಅವುಗಳೇನಂದ್ರೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಯಾನ್ ಗಳನ್ನ ಹೊಂದಿರತಕ್ಕಂತ ಏನು ಫ್ಯಾಮಿಲಿಯನ್ನ ಹೊಂದಿದೆ ಸಾಲ್ಟ್ ಗಳಂತ ಹೇಳ್ಬೋದು. NaCl ಅಂಡ್ Na2SO4 ಬೆಲಾಂಗ್ಸ್ ಟು ದ ಫ್ಯಾಮಿಲಿ ಆಫ್ ಸೋಡಿಯಂ ಸಾಲ್ಟ್ಸ್ ಅಂತ ಹೇಳ್ಬೋದು. ಸೋಡಿಯಂ ಸಾಲ್ಟ್ಸ್ ನ ಫ್ಯಾಮಿಲಿಗೆ ಏನಂದ್ರೆ NaCl ಮತ್ತೆ Na2SO4 ಗಳು ಬರ್ತವೆ ಅಂತ ನಾವು ಹೇಳ್ಬೋದು. ನಾವು ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್ ಏನಂದ್ರೆ pH ಆಫ್ ಸಾಲ್ಟ್ಸ್. ಏನಂದ್ರೆ pH ಆಫ್ ಸಾಲ್ಟ್ಸ್ ಯಾವ್ದು ಅಂದ್ರೆ ಸಾಲ್ಟ್ಸ್ ಕ್ಯಾನ್ ಬಿ ನ್ಯೂಟ್ರಲ್, ಆಸಿಡಿಕ್ ಆರ್ ಬೇಸಿಕ್. ಸೇಮ್ ಇವುಗಳು ಕೂಡ ಸಾಲ್ಟ್ಸ್ ನಲ್ಲಿಯೂ ಕೂಡ ನ್ಯೂಟ್ರಲ್ ಒನ್ ಬರುತ್ತೆ, ಆಸಿಡಿಕ್ ಬರುತ್ತೆ, ಬೇಸಿಕ್ ಬರುತ್ತೆ. ವಿತ್ ಎಕ್ಸಾಂಪಲ್ ನೋಡ್ಕೊಂಡು ಹೋಗ್ಬೇಕಾದ್ರೆ ನ್ಯೂಟ್ರಲ್ ಸಾಲ್ಟ್ಸ್ ನಲ್ಲಿ ಏನಂದ್ರೆ pH = 7 ಇರುತ್ತೆ. ಎಕ್ಸಾಂಪಲ್ ಅಂದ್ರೆ NaCl ಅಂದ್ರೆ ಸಾಮಾನ್ಯ ಉಪ್ಪು ಅಂತ ಹೇಳ್ಬೋದು. ಕನ್ನಡದಲ್ಲಿ ಸಾಮಾನ್ಯ ಉಪ್ಪು, ಅಡಿಗೆ ಯೂಸ್ ಮಾಡ್ತಾವಲ್ಲ ಅದೇ ಸಾಮಾನ್ಯ ಉಪ್ಪು ಅಂತ ಹೇಳ್ಬೋದು. ಆಸಿಡಿಕ್ ಸಾಲ್ಟ್ಸ್ ಅದ್ರ pH 7 ಗಿಂತ ಕಡಿಮೆ ಇರುತ್ತೆ. ಎಕ್ಸಾಂಪಲ್ ಅಮೋನಿಯಂ ಕ್ಲೋರೈಡ್ ಅಂತ ಹೇಳ್ಬೋದು, NH4Cl ಅಂತಾನು ಕೂಡ ಹೇಳ್ಬೋದು. ದಿಸ್ ಇಸ್ ವೀಕ್ ಬೇಸ್ ಅಂಡ್ ಸ್ಟ್ರಾಂಗ್ ಆಸಿಡ್ ಅಂತ ಹೇಳ್ಬೋದು. ದೆನ್ ನೆಕ್ಸ್ಟ್ ಬೇಸಿಕ್ ಸಾಲ್ಟ್ ಅಂದ್ರೆ pH ಏನಿರ್ತದಲ್ಲ ಅದು 7 ಗಿಂತ ಜಾಸ್ತಿ ಇರುತ್ತೆ. ಫಾರ್ ದ ಎಕ್ಸಾಂಪಲ್ ಅಂದ್ರೆ CH3COONA ಅಂತ ಹೇಳ್ಬೋದು. ಇಟ್ ಈಸ್ ಫ್ರಮ್ ಅ ಸ್ಟ್ರಾಂಗ್ ಬೇಸ್ ವೀಕ್ ಆಸಿಡ್ ಅಂತಾನು ಕೂಡ ಹೇಳ್ಬೋದು. ಇದು ಯಾವುದರಿಂದ ಫಾರ್ಮ್ ಆಗಿರುತ್ತೆ ಅಂದ್ರೆ ಸ್ಟ್ರಾಂಗ್ ಬೇಸ್ ಮತ್ತೆ ವೀಕ್ ಆಸಿಡ್ ನಿಂದ ಫಾರ್ಮ್ ಆಗಿರುತ್ತೆ. ಮತ್ತೆ ಇದು ವೀಕ್ ಬೇಸ್ ಮತ್ತೆ ಸ್ಟ್ರಾಂಗ್ ಆಸಿಡ್ ನಿಂದ ಫಾರ್ಮ್ ಆಗಿರುತ್ತೆ ಅಂತ ಕೂಡ ಹೇಳ್ಬೋದು. ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್ ಅಂದ್ರೆ ಕೆಮಿಕಲ್ಸ್ ಫ್ರಮ್ ಕಾಮನ್ ಸಾಲ್ಟ್. ಕಾಮನ್ ಸಾಲ್ಟ್ ನಲ್ಲಿ ಇರತಕ್ಕಂತ ಕೆಮಿಕಲ್ಸ್ ಕೆಮಿಕಲ್ಸ್ ಕಾಮನ್ ಸಾಲ್ಟ್ ಅಂದ್ರೆ NaCl ನಿಂದ ಫಾರ್ಮ್ ಆಗಿರ್ತಕ್ಕಂಥ ಕೆಮಿಕಲ್ಸ್ ಯಾವ ಅಂದ್ರೆ ಫಸ್ಟ್ ಆಫ್ ಆಲ್ ನಾವು NaCl ನ ಬಗ್ಗೆ ನೋಡ್ಕೊಂಡು ಹೋಗೋಣ. ಇದನ್ನ ಕಾಮನ್ ಸಾಲ್ಟ್ ಅಂದ್ರೆ ಅಡುಗೆಗೆ ಯೂಸ್ ಮಾಡುವ ಉಪ್ಪು. ದಿಸ್ ಇಸ್ ಕಾಮನ್ ಸಾಲ್ಟ್ ಅಂತ ಹೇಳ್ತೀವಿ. ಇಟ್ ಈಸ್ ಅ ರಾ ಮೆಟೀರಿಯಲ್ ಫಾರ್ ಕೆಮಿಕಲ್ಸ್ ಲೈಕ್ ಸೋಡಿಯಂ ಹೈಡ್ರಾಕ್ಸೈಡ್, ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ, ಬ್ಲೀಚಿಂಗ್ ಪೌಡರ್ ಅಂಡ್ ಸೋ ಆನ್. ಈ NaCl ಏನಿರ್ತದಲ್ಲ ಇದೊಂದು ರಾ ಮೆಟೀರಿಯಲ್ ತರ ಯೂಸ್ ಮಾಡುತ್ತೆ. ಯಾವಗಳ ಪ್ರೊಡಕ್ಷನ್ಗೆ ಸೋಡಿಯಂ ಹೈಡ್ರಾಕ್ಸೈಡ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಅಂದ್ರೆ ತಯಾರು ಮಾಡಕ್ಕೆ, ಬೇಕಿಂಗ್ ಸೋಡಾ ತಯಾರು ಮಾಡಕ್ಕೆ, ವಾಷಿಂಗ್ ಸೋಡಾ ತಯಾರು ಮಾಡಕ್ಕೆ, ಬ್ಲೀಚಿಂಗ್ ಪೌಡರ್ ತಯಾರು ಮಾಡಕ್ಕೆ, ಮತ್ತೆ ಅದಲ್ಲದೆ ಬೇರೆ 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 ಇರ್ತಕ್ಕಂಥ ಕೆಮಿಕಲ್ಸ್ ನ ತಯಾರು ಮಾಡಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಫಸ್ಟ್ ಒನ್ ಯಾವ್ದು ಬರುತ್ತೆ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಬರುತ್ತೆ. ಅದನ್ನ ಯಾವ ರೀತಿ ತಯಾರು ಮಾಡ್ತಾರೆ ಮತ್ತೆ ಅದ್ರದ್ದು ಯೂಸಸ್ ಏನನ್ನ ನೋಡ್ಕೊಂಡು ಹೋಗ್ಬೇಕಾದ್ರೆ ಈಸ್ ಆಲ್ಸೋ ಕಾಲ್ಡ್ ಕಾಸ್ಟಿಕ್ ಸೋಡಾ. ಇದನ್ನ ಕಾಸ್ಟಿಕ್ ಸೋಡಾ ಅಂತಾನು ಕೂಡ ಕರೀತಾರೆ. ಪ್ರಿಪೇರ್ಡ್ ಬೈ ಎಲೆಕ್ಟ್ರೋಲೈಸಿಸ್ ಆಫ್ ಬ್ರೈನ್. ಬ್ರೈನ್ ಸೊಲ್ಯೂಷನ್ ಅಂದ್ರೆ ಏನಂದ್ರೆ ಇಟ್ ಈಸ್ NaCl ಪ್ಲಸ್ H2O ಸೊಲ್ಯೂಷನ್ ಅಂತ ಹೇಳಬಹುದು. ಈ ಬ್ರೈನ್ ಸೊಲ್ಯೂಷನ್ಗೆ ಕರೆಂಟ್ ಪಾಸ್ ಮಾಡಿದಾಗ ಏನ್ ಪ್ರೊಡ್ಯೂಸ್ ಆಗ್ತದೆ ಅಂದ್ರೆ NaOH ಇದ್ದು ಪ್ರೊಡ್ಯೂಸ್ ಆಗ್ತದೆ. ಇದಲ್ದೇನೆ ಬೇರೆ ಬೇರೆ ಆಗಿರ್ತಕ್ಕಂಥ ಪ್ರೊಡ್ಯೂಸ್ ಇಲ್ಲಿ ನಾವು ಎಲೆಕ್ಟ್ರಿಸಿಟಿ ಅವರ ಕರೆಂಟ್ ಅನ್ನ ಪಾಸ್ ಮಾಡಿದಾಗ NaCl ಪ್ಲಸ್ H2Oಗೆ ಕರೆಂಟ್ ಅನ್ನ ಪಾಸ್ ಮಾಡಿದಾಗ ಏನಾಗ್ತದೆ ಅಂದ್ರೆ NaOH ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಅಂಡ್ ಹೈಡ್ರೋಜನ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ. ಈ ಪ್ರೊಸೆಸ್, ಈ ರಿಯಾಕ್ಷನ್ ಏನಿದೆಯಲ್ಲ ಈ ಪ್ರೊಸೆಸ್ಗೆ ಏನಂತ ಕರೀತಾರೆ ಅಂದ್ರೆ ಕ್ಲೋರ್ ಆಲ್ಕಲಿ ಪ್ರೊಸೆಸ್ ಅಂತಾನು ಕೂಡ ಕರೀತಾರೆ. ಅದರ ಬಗ್ಗೆ ನಾವು ಇವಾಗ ನೋಡ್ಕೊಂಡು ಹೋಗೋಣ ಮುಂದೆ. ಈ ಸೋಡಿಯಂ ಹೈಡ್ರಾಕ್ಸೈಡ್ ನ ಯೂಸಸ್ ನೋಡ್ಕೊಂಡು ಹೋಗ್ಬೇಕಾದ್ರೆ ಮೇಕಿಂಗ್ ಅ ಸೋಪ್ ಅಂಡ್ ಪೇಪರ್ ಮತ್ತೆ ಸೋಪ್ ನ ಮೇಕಿಂಗ್ ನಲ್ಲಿ ಯೂಸ್ ಮಾಡ್ತಾರೆ. ಆರ್ಟಿಫಿಷಿಯಲ್ ಫೈಬರ್ಸ್ ನಲ್ಲಿ ಯೂಸ್ ಮಾಡ್ತಾರೆ ಅಂಡ್ ಆಲ್ಸೋ ಕ್ಲೀನಿಂಗ್ ಏಜೆಂಟ್ ಆಗಿಯೂ ಕೂಡ ಯೂಸ್ ಮಾಡ್ತಾರೆ. ದೆನ್ ನೆಕ್ಸ್ಟ್ ಏನಂದ್ರೆ ಕ್ಲೋರ್ ಆಲ್ಕಲಿ ಪ್ರೊಸೆಸ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್. ಕ್ಲೋರ್ ಆಲ್ಕಲಿ ಪ್ರೊಸೆಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲೋರ್ ಆಲ್ಕಲಿ ಪ್ರೊಸೆಸ್ ಈಸ್ ಎಲೆಕ್ಟ್ರೋಲೈಸಿಸ್ ಆಫ್ ಅ ಬ್ರೈನ್. ಬ್ರೈನ್ ಅಂದ್ರೆ ಅವಾಗಲೇ ಹೇಳಿದ್ದೇನಲ್ಲ, ಇಟ್ ಈಸ್ NaCl ಪ್ಲಸ್ H2O ಸೊಲ್ಯೂಷನ್ ಅಂತ ಹೇಳ್ಬೋದು. ಅದನ್ನೇ ಬ್ರೈನ್ ಸೊಲ್ಯೂಷನ್ ಅಂತಾನು ಕೂಡ ಕರೀತಾರೆ. ಅದು ಏನು ಅದಕ್ಕೆ ಎಲೆಕ್ಟ್ರೋಲೈಸ್ ಮಾಡಿದಾಗ ಅಥವಾ ಎಲೆಕ್ಟ್ರಿಸಿಟಿಯನ್ನ ಬಿಟ್ಟಾಗ ಏನಾಗ್ತದೆ ಅಂದ್ರೆ ಕ್ಲೋರಿನ್ ಗ್ಯಾಸ್, ಹೈಡ್ರೋಜನ್ ಗ್ಯಾಸ್ ಮತ್ತೆ
ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ. ಅದರದ್ದು ರಿಯಾಕ್ಷನ್, ಕೆಮಿಕಲ್ ರಿಯಾಕ್ಷನ್ ಇಲ್ಲಿದೆ ನೋಡ್ಕೊಳ್ಳಿ. 2NaCl ಪ್ಲಸ್ 2H2O ಇದು 2NaOH Cl2 ಮತ್ತೆ H2 ಗ್ಯಾಸಸ್ ಅನ್ನ ಪ್ರೊಡ್ಯೂಸ್ ಮಾಡಿದೆ. ಇಲ್ಲಿ ಬರ್ತಕ್ಕಂಥ ಪ್ರೊಡ್ಯೂಸ್ ಯಾವ್ದಂದ್ರೆ ಫಸ್ಟ್ ಒನ್ ಕ್ಲೋರಿನ್. ಕ್ಲೋರಿನ್ ಎಲ್ಲಿ ಪ್ರೊಡ್ಯೂಸ್ ಆಗ್ತದೆ ಅಂದ್ರೆ ಆನೋಡ್ ನಲ್ಲಿ ಪ್ರೊಡ್ಯೂಸ್ ಆಗ್ತದೆ. ಆನೋಡ್ ಅಂದ್ರೆ ಪ್ಲಸ್ ನಲ್ಲಿ ಪ್ರೊಡ್ಯೂಸ್ ಆಗ್ತದೆ ಅಂತ ನಾವು ಹೇಳ್ಬೋದು. ಪಾಸಿಟಿವ್ ಆಗಿರ್ತಕ್ಕಂಥ ಚಾರ್ಜ್ ನಲ್ಲಿ ಪ್ರೊಡ್ಯೂಸ್ ಆಗ್ತದೆ ಅಂತ ನಾವು ಹೇಳ್ಬೋದು. ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಡಿಸ್ಇನ್ಫೆಕ್ಟೆಂಟ್ಸ್ ಅಂದ್ರೆ ವಾಟರ್ ನಲ್ಲಿ ಇರ್ತಕ್ಕಂಥ ಮೈಕ್ರೋ ಆರ್ಗಾನಿಸಮ್ಸ್ ಏನಿರ್ತಾವಲ್ಲ, ಮೈಕ್ರೋ ಆರ್ಗಾನಿಸಮ್ಸ್ ಅನ್ನ ಕಿಲ್ ಮಾಡಕ್ಕೆ ಮತ್ತೆ ವಾಟರ್ ಪ್ಯೂರಿಫಿಕೇಶನ್ಗೆ ಇದನ್ನ ಯೂಸ್ ಮಾಡ್ತಾರೆ. PVC ನಲ್ಲಿ ಯೂಸ್ ಮಾಡ್ತಾರೆ, ಬ್ಲೀಚ್ ನಲ್ಲಿ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಬ್ಲೀಚ್ ನ ತಯಾರಿಕೆಯಲ್ಲಿ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಹೈಡ್ರೋಜನ್ ಗ್ಲಾಸ್ ಇದು ಮೈನಸ್ ಅಂದ್ರೆ ನೆಗೆಟಿವ್ ಚಾರ್ಜ್ ನಲ್ಲಿ ಇದು ಪ್ರೊಡ್ಯೂಸ್ ಆಗ್ತದೆ, ಕಲೆಕ್ಟ್ ಆಗ್ತದೆ ಅಂತ ಹೇಳ್ಬೋದು. ಇದನ್ನ ಫ್ಯೂಲ್ ಮತ್ತೆ ಮೇಕಿಂಗ್ ಅಮೋನಿಯಾದಲ್ಲಿ ಕೂಡ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಏನಿದೆ ಸೋಡಿಯಂ ಹೈಡ್ರಾಕ್ಸೈಡ್. ಇದು ಸೊಲ್ಯೂಷನ್ ನ ಒಂದು ಸೆಲ್ ನ ಒಳಗಡೆ ಕಂಡು ಬರುತ್ತೆ. ಇದು ಸೋಪ್ ನ ತಯಾರಿಕೆ, ಪೇಪರ್, ರಯಾನ್ ಮತ್ತೆ ಡಿಟರ್ಜೆಂಟ್ ನ ಗಳ ತಯಾರಿಕೆಯಲ್ಲಿ ಕೂಡ ಯೂಸ್ ಮಾಡ್ತಾರೆ. ಇನ್ನ ಕ್ಲೋರ್ ಅಲ್ಕಲಿ ಪ್ರೊಸೆಸ್ ಏನಿದೆಯಲ್ಲ ಅದರ ಡಯಾಗ್ರಾಮ್ ನೋಡ್ಕೊಂಡು ಹೋಗ್ಬೇಕಾದ್ರೆ ಈ ರೀತಿ ಕಂಡು ಬರುತ್ತೆ ನೋಡ್ಕೊಳ್ಳಿ. ಇಲ್ಲಿ ಇದ್ರ ಒಳಗಡೆಯಿಂದ ಏನ್ ಮಾಡ್ತಾರೆ ಅಂದ್ರೆ ಬ್ರೇನ್ ಸೊಲ್ಯೂಷನ್ ಅನ್ನ ಒಳಗಡೆ ಬಿಡ್ತಾರೆ. ದಿಸ್ ಈಸ್ ಆನೋಡ್, ದಿಸ್ ಈಸ್ ಕ್ಯಾಥೋಡ್. ಅಂಡ್ ಈ ಆನೋಡ್ ನಲ್ಲಿ ನೋಡ್ಕೊಂಡು ಹೋಗಿ ಏನು Cl ಮೈನಸ್ ಅಂದ್ರೆ ಕ್ಲೋರಿನ್ ರಿಲೀಸ್ ಆಗ್ತಿದೆ. ರಿಲೀಸ್ ಆಗ್ಬಿಟ್ಟು ಇಲ್ಲಿಂದ ಮೇಲ್ಗಡೆ ಹೋಗ್ತಾ ಇದೆ. ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ವಾಟರ್ ಟ್ರೀಟ್ಮೆಂಟ್, ಸ್ವಿಮ್ಮಿಂಗ್ ಪೂಲ್ಸ್ ನ ಟ್ರೀಟ್ಮೆಂಟ್ಸ್ ನಲ್ಲಿ, PVC ನಲ್ಲಿ, ಇನ್ಫೆಕ್ಟೆಂಟ್ಸ್ ನಲ್ಲಿ, CFCs ನಲ್ಲಿ ಮತ್ತೆ ಪೆಸ್ಟಿಸೈಡ್ಸ್ ನಲ್ಲಿ ಯೂಸ್ ಮಾಡ್ತಾರೆ. ದೆನ್ ನೆಕ್ಸ್ಟ್ ಹೈಡ್ರೋಜನ್ ಇದ್ದು ಕ್ಯಾಥೋಡ್ ನಲ್ಲಿ ರಿಲೀಸ್ ಆಗ್ತಿದೆ. ಇಲ್ಲಿ ಬರ್ತಾ ಇದೆ ನೋಡಿ ಈ ಕಡೆ. ಅಂಡ್ ಇಲ್ಲಿಂದ ಅದು ಗ್ಯಾಸ್ ಆಗಿ ಕನ್ವರ್ಟ್ ಆಗಿ ಹೋಗ್ತಿದೆ. ಇದನ್ನ ಫ್ಯೂಲ್ಸ್ ಮಾರ್ಗರಿನ್ಸ್, ಅಮೋನಿಯಾ ಫಾರ್ ಫರ್ಟಿಲೈಸರ್ಸ್ ಗೆ ಯೂಸ್ ಮಾಡ್ತಾರೆ. ಅಂಡ್ ಬ್ರೇನ್ ಸೊಲ್ಯೂಷನ್ ಅನ್ನ ಬ್ರೇನ್ ಕಂಟೈನಿಂಗ್ NaOH ಅನ್ನ ಇಲ್ಲಿಂದ ಅಂದ್ರೆ ಈ ಸೊಲ್ಯೂಷನ್ ಇಂದ ಈ ಭಾಗದಿಂದ ಅದನ್ನ ಹೊರಗಡೆ ತೆಗಿತಾರೆ. ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಡಿಗ್ರೇಸಿಂಗ್ ಮೆಟಲ್ಸ್, ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ನ ಯೂಸ್ ಮೇಕಿಂಗ್ ನಲ್ಲಿ, ಪೇಪರ್ ಮೇಕಿಂಗ್ ನಲ್ಲಿ, ಅದಲ್ಲದೆ ಆರ್ಟಿಫಿಷಿಯಲ್ ಫೈಬರ್ಸ್ ನ ಮೇಕಿಂಗ್ ನಲ್ಲಿ ಕೂಡ ಯೂಸ್ ಮಾಡ್ತಾರೆ ಇದನ್ನ ಅಂತ ಹೇಳ್ಬೋದು. ಇದು ಕ್ಲೋರ್ ಅಲ್ಕಲಿ ಪ್ರೊಸೆಸ್ ಅಂತ ಯಾಕಂತ ಕರೀತಾರೆ ಅಂದ್ರೆ ಇಲ್ಲಿ ಕ್ಲೋರ್ ಹೆಸರು ಕ್ಲೋರಿನ್ Cl2 ಗ್ಯಾಸ್ ಏನು ಪ್ರೊಡ್ಯೂಸ್ ಆಗ್ತದಲ್ಲ, ಈ Cl2 ಗ್ಯಾಸ್ ಪ್ರೊಡ್ಯೂಸ್ ಆಗೋದ್ರಿಂದ ಕ್ಲೋರ್ ಅನ್ನಕ್ಕಂತ ಹೆಸರು ಬಂದಿದೆ. ಆಲ್ಕಲಿ ಅಂದ್ರೆ ಬೇಸ್ ನ ಪ್ರೊಡ್ಯೂಸ್ ಆಗ್ತದೆ. ಬೇಸ್ ಯಾವ್ದಂದ್ರೆ NaOH ಪ್ರೊಡ್ಯೂಸ್ ಆಗ್ತದಲ್ಲ ಅದನ್ನ ಆಲ್ಕಲಿ ಅಂತ ಕರೀತಾರೆ. ಸೊ ಅದಕ್ಕೆ ಇದನ್ನ ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಅಂತಾನು ಕೂಡ ಕರೀತಾರೆ. ದೆನ್ ನೆಕ್ಸ್ಟ್ ಸೆಕೆಂಡ್ ಒನ್ ಕೆಮಿಕಲ್ ಯಾವ್ದಂದ್ರೆ ಬ್ಲೀಚಿಂಗ್ ಪೌಡರ್. ಬ್ಲೀಚಿಂಗ್ ಪೌಡರ್ ನಲ್ಲಿ ನಾವು ಅಲ್ಲಿ ಏನ್ ರಿಲೀಸ್ ಆಗಿರ್ತಲ್ಲ ಅಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಕ್ಲೋರಿನ್ ಅನ್ನ ಇಲ್ಲಿ ನಾವು ಯೂಸ್ ಮಾಡ್ತೀವಿ. ಅದು ಯಾವ್ದಕ್ಕಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಲೈಮ್ ವಾಟರ್ ಅಂತ ಕರಿಬಹುದು. ಲೈಮ್ ವಾಟರ್ಗೆ ಕ್ಲೋರಿನ್ ಅನ್ನ ಬಿಟ್ಟಾಗ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಆಗಿ ಏನು ಪ್ರೊಡ್ಯೂಸ್ ಆಗ್ತದೆ. ಇದನ್ನ ಏನಂತ ಕರೀತಾರೆ ಅಂದ್ರೆ ಬ್ಲೀಚಿಂಗ್ ಪೌಡರ್ ಅಂತ ಕರೀತಾರೆ. ಇದನ್ನೇ ಬ್ಲೀಚಿಂಗ್ ಪೌಡರ್ ಅಂತ ಕರೀತಾರೆ. ವಿತ್ ಏನಂದ್ರೆ ವಾಟರ್ ಅನ್ನು ಕೂಡ ಇದು ಏನ್ ಮಾಡ್ತದೆ ಅಂದ್ರೆ ರಿಲೀಸ್ ಮಾಡುತ್ತೆ ಅಂತ ಹೇಳ್ಬೋದು. ಇದ್ರ ಯೂಸಸ್ ಏನಂದ್ರೆ ಡಿಸ್ಇನ್ಫೆಕ್ಟಿಂಗ್ ವಾಟರ್ ನಲ್ಲಿ ಇರ್ತಕ್ಕಂಥ ಮೈಕ್ರೋ ಆರ್ಗಾನಿಸಮ್ಸ್ ಮತ್ತೆ ಇನ್ಫೆಕ್ಷನ್ ಅನ್ನ ಕಡಿಮೆ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ಬ್ಲೀಚಿಂಗ್ ದ ಕಾಟನ್ ಅಂಡ್ ಲೈನನ್ಸ್, ಏನಂದ್ರೆ ಕಾಟನ್ ಮತ್ತೆ ಲಿನನ್ಸ್ ನ ಬ್ಲೀಚಿಂಗ್ ನಲ್ಲಿ ಯೂಸ್ ಮಾಡ್ತಾರೆ. ಯೂಸ್ಡ್ ಇನ್ ದ ಲಾಂಡ್ರಿ ಮಾಡ್ತಿರ್ತಾರಲ್ಲ ಅವರು ಕೂಡ ಯೂಸ್ ಮಾಡ್ತಾರೆ. ಅಂಡ್ ಆಲ್ಸೋ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಮೆನಿ ಕೆಮಿಕಲ್ ಇಂಡಸ್ಟ್ರಿ ನಲ್ಲಿ ಯೂಸ್ ಮಾಡ್ತಾರೆ. ದೆನ್ ದ ಥರ್ಡ್ ಕೆಮಿಕಲ್ ಯಾವ್ದಂದ್ರೆ ಬೇಕಿಂಗ್ ಸೋಡಾ ಅಂತ ಹೇಳ್ಬೋದು. ಈ ಬೇಕಿಂಗ್ ಸೋಡಾನ ಯಾವ ರೀತಿ ತಯಾರು ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ನೋಡ್ಕೊಂಡು ಹೋಗಿ NaCl ಏನಿರ್ತದಲ್ಲ NaCl ಅನ್ನ ಅಂದ್ರೆ ಉಪ್ಪನ್ನ ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಅಮೋನಿಯಾ ಜೊತೆಗೆ ರಿಯಾಕ್ಷನ್ಗೆ ಒಳಪಟ್ಟಾಗ ಅಮೋನಿಯಂ ಕ್ಲೋರೈಡ್ ಮತ್ತೆ ಸೋಡಿಯಂ
ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನೇ ಬೇಕಿಂಗ್ ಸೋಡಾ ಅಂತ ಕರೀತಾರೆ. ಈ ಬೇಕಿಂಗ್ ಸೋಡಾವನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ಬೇಕಿಂಗ್ ಅಂದ್ರೆ ಬ್ರೆಡ್ ಅದು ಇದು ಮಾಡ್ತಿರ್ತಾರಲ್ಲ ಅಲ್ಲಿ ಯೂಸ್ ಮಾಡ್ತಾರೆ. ಪ್ರೊಡ್ಯೂಸಸ್ ಕಾರ್ಬನ್ ಟು ಮೇಕ್ ಅ ಬ್ರೆಡ್ ಅಂಡ್ ಕೇಕ್ ಸಾಫ್ಟ್. ಇದೇನ್ ಮಾಡ್ತಾರೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದೇನ್ ಮಾಡ್ತದೆ ಬ್ರೆಡ್ ಮತ್ತೆ ಕೇಕ್ ಅನ್ನ ಸಾಫ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದ್ರದ್ದು ಇಲ್ಲಿ ಏನು ಕೆಮಿಕಲ್ ರಿಯಾಕ್ಷನ್ ಅಂದ್ರೆ NaHCO3 ಪ್ಲಸ್ H ಪ್ಲಸ್ ಅಯಾನ್ಸ್, ಯಾವುದೇ ಆಸಿಡ್ ಇರ್ಬೋದು ಅದರಿಂದ H ಪ್ಲಸ್ ಅಯಾನ್ಸ್ ತಗೊಂಡಾಗ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಆಲ್ಸೋ ವಾಟರ್ ಮತ್ತೆ ಸೋಡಿಯಂ ಸಾಲ್ಟ್ ಆಫ್ ಆಸಿಡ್ ಅನ್ನ ಯೂಸ್ ಮಾಡೋದ್ರ ಮುಖಾಂತರ ಅದನ್ನ ಬೇಕಿಂಗ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಂಡ್ ಸೆಕೆಂಡ್ ಒನ್ ಆಂಟಾಸಿಡ್ಸ್ ಲೈಕ್ ಅ ನ್ಯೂಟ್ರಲೈಸಿಂಗ್ ಆಸಿಡ್ ಇನ್ ದ ಸ್ಟಮಕ್. ಯಾವ್ದಂದ್ರೆ ಮಿಲ್ಕ್ ಆಫ್ ಮ್ಯಾಗ್ನೇಸಿಯಾ ಇತ್ತಲ್ಲ, ಸೇಮ್ ದ ವೇ ಬೇಕಿಂಗ್ ಸೋಡಾವನ್ನು ಕೂಡ ಏನ್ ಮಾಡ್ತಾರೆ ಆಂಟಿಆಸಿಡ್ ಆಗಿ ಯೂಸ್ ಮಾಡ್ತಾರೆ. ಅಂಡ್ ಆಲ್ಸೋ ಫೈರ್ ಎಕ್ಸೆಂಟಿಗ್ಯೂಷರ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಫೈರ್ ಅಲರ್ಟ್ಸ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಫೈರ್ ನ ಆರಿಸೋದ್ರಲ್ಲಿ ಕೂಡ ಬೇಕಿಂಗ್ ಸೋಡಾನ ಯೂಸ್ ಮಾಡ್ತಾರೆ. ಅಂಡ್ ದ ಫೋರ್ತ್ ಒನ್ ಇಸ್ ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾ ಯಾವ್ದಂದ್ರೆ Na2CO3 Na2CO3 10H2 ಅಂತ ನೇಮ್ ಬರುತ್ತೆ. ಇದನ್ನ ಯಾವ ರೀತಿ ಮಾಡ್ತಾರೆ ಅಂದ್ರೆ ಮೇಡ್ ಬೈ ಹೀಟಿಂಗ್ ಸೋಡಾ ದೆನ್ ಕ್ರಿಸ್ಟಲೈಸೇಷನ್. ಏನ್ ಮಾಡ್ತಾರೆ ಅಂದ್ರೆ ಇವಾಗ್ಲೇ ನಾವು ಬೇಕಿಂಗ್ ಸೋಡಾ ಇದ್ದಲ್ಲ, ಆ ಬೇಕಿಂಗ್ ಸೋಡಾವನ್ನ ಏನ್ ಮಾಡ್ತಾರೆ ಅಂದ್ರೆ ಹೀಟ್ ಮಾಡ್ತಾರೆ. ಅದಕ್ಕೆ ಹೀಟ್ ಕೊಟ್ಟಾಗ Na2CO3 H2O ಮತ್ತೆ CO2 ಗಳಾಗಿ ಕನ್ವರ್ಟ್ ಆಗುತ್ತೆ. ಇದನ್ನ ಅಗೇನ್ ಕ್ರಿಸ್ಟಲೈನಿಂಗ್ ಮಾಡೋದಂದ್ರೆ ವಾಟರ್ನ ಜೊತೆಗೆ ವಾಟರ್ನ ಅದಕ್ಕೆ ಸೇರಿಸಿದಾಗ ಅದು Na2CO3 ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನ ಏನಂತ ಕರೀತಾರೆ ಅಂದ್ರೆ ವಾಷಿಂಗ್ ಸೋಡಾ ಅಂತ ಕರೀತಾರೆ. ಸೊ ಇದ್ರ ಯೂಸಸ್ ಏನಂದ್ರೆ ಕ್ಲೀನಿಂಗ್ ಕ್ಲಾತ್ಸ್, ಸಾಫ್ಟನಿಂಗ್ ಹಾರ್ಡ್ ವಾಟರ್, ಮ್ಯಾನುಫ್ಯಾಕ್ಚರಿಂಗ್ ಗ್ಲಾಸ್, ಸೋಪ್ ಅಂಡ್ ಪೇಪರ್ ನಲ್ಲಿ ಕಂಡು ಬರುತ್ತೆ. ಅಂಡ್ ಆಲ್ಸೋ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸೋಡಿಯಂ ಕಾಂಪೌಂಡ್ಸ್ ಸಚ್ ಆಸ್ ಬೋರಾಕ್ಸ್. ಬೋರಾಕ್ಸ್ ಅಂತ ಕಾಂಪೌಂಡ್ಸ್ ನಲ್ಲಿ ಸೋಡಿಯಂ ಅನ್ನು ಹೊಂದಿರತಕ್ಕಂತ ಬೋರಾಕ್ಸ್ ಅಂತ ಕಾಂಪೌಂಡ್ಸ್ ನ ಮ್ಯಾನುಫ್ಯಾಕ್ಚರ್ ನಲ್ಲಿ ಕೂಡ ಏನ್ ಮಾಡ್ತಾರೆ ಅಂದ್ರೆ ವಾಷಿಂಗ್ ಸೋಡಾವನ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಅಂಡ್ ಈ ಚಾಪ್ಟರ್ ನ ಲಾಸ್ಟ್ ಅಂಡ್ ಬೆಸ್ಟ್ ಅಂಡ್ ಲಾಸ್ಟ್ ಟಾಪಿಕ್ ಯಾವ್ದಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್, POP ಅಂತ ಹೇಳ್ಬೋದು. ಇದರ ಕೆಮಿಕಲ್ ಫಾರ್ಮುಲಾ ಯಾವ್ದಂದ್ರೆ CaSO4 ½ H2 ಅಂತ ಹೇಳ್ಬೋದು. ಇದು ಮೇಡ್ ಬೈ ಹೀಟಿಂಗ್ ಜಿಪ್ಸಮ್ ಅಟ್ 373 ಕೆಲ್ವಿನ್. ಏನಂದ್ರೆ ಇದನ್ನ ಜಿಪ್ಸಮ್ ಅಂತ ಕರೀತಾರೆ. ಇದಕ್ಕೆ 373 ಕೆಲ್ವಿನ್ ಅಷ್ಟು ಹೀಟ್ ಕೊಟ್ಟಾಗ ಏನ್ ಮಾಡ್ತಂದ್ರೆ CaSO4 ½ H2 ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ 1.5 ಅಂದ್ರೆ 1/1/2 H2O ನ ಏನ್ ಮಾಡುತ್ತೆ ಅಂದ್ರೆ ವಾಟರ್ ಅನ್ನ ರಿಲೀಸ್ ಮಾಡುತ್ತೆ ಅಂತ ನಾವು ಹೇಳಬಹುದು. ಇದು ಅದಲ್ದೇನೆ ಇದು ಏನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇರುತ್ತಲ್ಲ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ಗೆ ಅಗೇನ್ ವಾಟರ್ನ 1.5 ನಷ್ಟು H2O ನ ಹಾಕಿದಾಗ ಅಗೇನ್ ಇದೇನಾಗ್ತದೆ ಅಂದ್ರೆ ಜಿಪ್ಸಮ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಮೇಕಿಂಗ್ ಆಫ್ ಮೋಲ್ಡ್ಸ್ ಅಂಡ್ ಸ್ಟ್ಯಾಚ್ಯೂಸ್ ಮತ್ತೆ ಮೋಲ್ಡ್ಸ್ ಇರ್ತಾವಲ್ಲ ಅವುಗಳ ಮೇಕಿಂಗ್ ನಲ್ಲಿ ತಯಾರು ಮಾಡ್ತಾರೆ. ಅಂಡ್ ದೆನ್ ಸೆಕೆಂಡಿಂಗ್ ಏನಂದ್ರೆ ಸಿಟ್ಟಿಂಗ್ ಫ್ರಾಕ್ಚರ್ಡ್ ಬೋನ್ಸ್, ಅಂದ್ರೆ ಹಾಸ್ಪಿಟಲ್ಸ್ ನಲ್ಲಿ ಫ್ರಾಕ್ಚರ್ ಆಗಿರ್ತಕ್ಕಂಥ ಬೋನ್ ಅಥವಾ ಮುರಿದೋಗಿರ್ತಕ್ಕಂಥ ಬೋನ್ ಗಳನ್ನ ಸಿಟ್ ಮಾಡಕ್ಕೆ ಒಂದ್ ಕಡೆ ಕುದುರ್ಸಕ್ಕೆ ಏನ್ ಮಾಡ್ತಾನೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ಲಾಸ್ಟರಿಂಗ್ ಹಾಕ್ತಾರಲ್ಲ ಅದಕ್ಕೆ ಏನ್ ಮಾಡ್ತಾರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಯೂಸ್ ಮಾಡ್ತಾರೆ. ಅದಲ್ದೇನೆ ಫಾಲ್ಸ್ ಸೀಲಿಂಗ್ ಗೆ ಅಥವಾ ಡಿಕೋರೇಷನ್ ಗೆ ಇದನ್ನ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಬರ್ತಕ್ಕಂತ ಎಲ್ಲ ಟಾಪಿಕ್ಸ್ ಅನ್ನ ನಾವು ಸ್ಟಡಿ ಮಾಡಿದ್ವಿ. ಫಸ್ಟ್ ಒನ್ ಇಂದ ನಾವು ಏನೇನು ನೋಡ್ಕೊಂಡ್ವಿ ಅಂತ ನೋಡ್ಕೊಂಡು ಹೋಗ್ಬೇಕಾದ್ರೆ ಆಸಿಡ್ಸ್ ಅಂದ್ರೆ ಏನು, ಅದ್ರ ಮೀನಿಂಗ್ ಏನು, ಅದ್ರ ಪ್ರಾಪರ್ಟೀಸ್ ಏನು, ಸೇಮ್ ದ ವೇ ಬೇಸಸ್, ಡೆಫಿನಿಷನ್ಸ್, ಟೆಸ್ಟ್, ಫ್ಯೂಲ್, ಎಕ್ಸಾಂಪಲ್, ಪ್ರಾಪರ್ಟೀಸ್ ಅನ್ನ ನೋಡ್ಕೊಂಡ್ವಿ. ದೆನ್ ನೆಕ್ಸ್ಟ್ ಇಂಡಿಕೇಟರ್ಸ್ ಮತ್ತೆ ಟೈಪ್ಸ್ ಅನ್ನ ನೋಡ್ಕೊಂಡ್ವಿ. ಅಂಡ್ ಅದರಲ್ಲಿ ಸಿಂಥೆಟಿಕ್ ಇಂಡಿಕೇಟರ್ಸ್, ನ್ಯಾಚುರಲ್ ಇಂಡಿಕೇಟರ್ಸ್, ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಬಂದ್ವು. ದೆನ್ ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟೀಸ್ ನೋಡ್ಕೊಂಡು ಹೋದ್ವಿ. ಕೆಮಿಕಲ್ ಪ್ರಾಪರ್ಟೀಸ್ ನಲ್ಲಿ ರಿಯಾಕ್ಷನ್ ಆಫ್ ಆಸಿಡ್ಸ್ ವಿತ್ ಮೆಟಲ್ಸ್ ನ ಫಸ್ಟ್ ಆಫ್ ಆಲ್ ನೋಡ್ಕೊಂಡ್ವಿ. ದೆನ್ ಸೆಕೆಂಡ್ ಒನ್ ಯಾವ್ದಂದ್ರೆ ರಿಯಾಕ್ಷನ್ಸ್ ಆಫ್ ಬೇಸ್ ವಿತ್ ಮೆಟಲ್ಸ್ ಅನ್ನ ನೋಡ್ಕೊಂಡ್ವಿ. ದೆನ್ ನೆಕ್ಸ್ಟ್ ರಿಯಾಕ್ಷನ್ ಆಫ್ ಮೆಟಾಲಿಕ್ ಕಾರ್ಬೋನೇಟ್ಸ್ ಅಥವಾ ಮೆಟಾಲಿಕ್ ಹೈಡ್ರೋಜನ್ ಕಾರ್ಬೋನೇಟ್ಸ್ ವಿತ್ ಆಸಿಡ್ಸ್ ನ ನೋಡ್ಕೊಂಡ್ವಿ. ದೆನ್ ನೆಕ್ಸ್ಟ್ ಏನಂದ್ರೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅನ್ನ ನೋಡ್ಕೊಂಡ್ವಿ. ಅದಾದ್ಮೇಲೆ ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ಆಸಿಡ್ ರಿಯಾಕ್ಷನ್ ಅನ್ನು ನೋಡ್ಕೊಂಡ್ವಿ. ಅವು ಮೆಟಾಲಿಕ್ ಆಕ್ಸೈಡ್ ಇದ್ದು ಬೇಸಿಕ್ ಪ್ರಾಪರ್ಟೀಸ್ ಆಗಿ ಏನೋ ಬೇಸಿಕ್ ಪ್ರಾಪರ್ಟಿ ಶೋ ಮಾಡ್ತಾವ ಅಂತ ನೋಡ್ಕೊಂಡ್ವಿ. ಅಂಡ್ ಆಲ್ಸೋ ರಿಯಾಕ್ಷನ್ ಆಫ್ ನಾನ್ ಮೆಟಾಲಿಕ್ ಆಕ್ಸೈಡ್ ವಿತ್ ಬೇಸಸ್ ಅನ್ನು ನೋಡ್ಕೊಂಡ್ವಿ. ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಇದ್ದು ಆಸಿಡಿಕ್ ಪ್ರಾಪರ್ಟೀಸ್ ಅನ್ನು ಅಥವಾ
ನಾನ್ ಮೆಟಾಲಿಕ್ ಆಸಿಡ್ಸ್ ಆಕ್ಸೈಡ್ಸ್ ಇದ್ದದ್ದು ಬಿಹೇವ್ ಲೈಕ್ ಆಸಿಡ್ ಆಗಿ ಬಿಹೇವ್ಸ್ ಮಾಡ್ತವೆ ಅನ್ನೋದನ್ನ ನೋಡ್ಕೊಂಡ್ವಿ. ದೆನ್ ನೆಕ್ಸ್ಟ್ ಏನಂದ್ರೆ ವಾಟ್ ಹ್ಯಾಪನ್ಸ್ ವೆನ್ ಅಂಡ್ ಆಸಿಡ್ ಅವರ ಬೇಸ್ ಡಿಸಾಲ್ವ್ ಇನ್ ವಾಟರ್. ವಾಟರ್ ನಲ್ಲಿ ಆಸಿಡ್ ಅಥವಾ ಬೇಸ್ ಡಿಸಾಲ್ವ್ ಆದ್ರೆ ಯಾವ ರೀತಿ ಆಗುತ್ತೆ, ಯಾವ ರೀತಿಯಾಗಿ ಶೋ ಮಾಡುತ್ತೆ ಅಂತ ನೋಡ್ಕೊಂಡ್ವಿ. ಅದಲ್ದೇನೆ ಡೈಲ್ಯೂಷನ್ ಅಂದ್ರೆ ಏನು, ಮತ್ತೆ ಡೈಲ್ಯೂಷನ್ ಯಾವ ರೀತಿ ಮಾಡ್ಬೇಕು, ಅದನ್ನ ಯಾವ ರೀತಿ ಸೇಫ್ಟಿಯಾಗಿ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಡ್ವಿ. ಅದಲ್ದೇನೆ ಕಾಮನ್ ಫೀಚರ್ಸ್ ಇನ್ ದ ಆಸಿಡ್ಸ್ ಅಂಡ್ ಬೇಸನ್ಸ್ ನೋಡ್ಕೊಂಡ್ವಿ. ಪಿ ಎಚ್ ಅಂದ್ರೆ ಏನು, ಪಿ ಎಚ್ ಸ್ಕೇಲ್ ಅಂದ್ರೆ ಏನು, ಯೂನಿವರ್ಸಲ್ ಇಂಡಿಕೇಟರ್ ಅಂದ್ರೆ ಏನು, ಅಂಡ್ ಆಲ್ಸೋ ಪಿ ಎಚ್ ಸ್ಕೇಲ್ ಮತ್ತೆ ಯೂನಿವರ್ಸಲ್ ಇಂಡಿಕೇಟರ್ ಕಲರ್ಸ್ ನ ಯಾವ ರೀತಿ ಶೋ ಮಾಡ್ತವೆ. ಅದಲ್ದೇನೆ ಇಂಪಾರ್ಟೆನ್ಸ್ ಆಫ್ ಪಿ ಎಚ್ ಇನ್ ಎವ್ರಿ ಡೇ ಅಂತ ನೋಡ್ಕೊಂಡ್ವಿ. ಅದಲ್ದೇನೆ ಪಿ ಎಚ್ ಆಫ್ ಸಾಯಿಲ್ ನೋಡ್ಕೊಂಡ್ವಿ, ಪಿ ಎಚ್ ಇನ್ ಡೈಜೆಸ್ಟಿವ್ ಸಿಸ್ಟಮ್ ನೋಡ್ಕೊಂಡ್ವಿ. ಆಲ್ಸೋ ಟೀತ್ ಡಿಕೆ ಅಂಡ್ ಆಲ್ಸೋ ಸೆಲ್ಫ್ ಡಿಪೆಂಡ್ಸ್ ಬೈ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಥ್ರೂ ಅ ಕೆಮಿಕಲ್ ವೆಲ್ಫೇರ್ ಅಂತ ನೋಡ್ಕೊಂಡ್ವಿ. ಅದಲ್ದೇನೆ ರಿಯಲ್ ಲೈಫ್ ಅಪ್ಲಿಕೇಶನ್ ಅಗೇನ್ ನೋಡ್ಕೊಂಡ್ವಿ. ಅಂಡ್ ಆಲ್ಸೋ ನ್ಯಾಚುರಲಿ ಆಕರಿಂಗ್ ಆಸಿಡ್ಸ್ ಅಂಡ್ ದೇರ್ ಸೋರ್ಸಸ್ ಅನ್ನ ನೋಡ್ಕೊಂಡ್ವಿ. ಆಲ್ಸೋ ಲಾಸ್ಟ್ ಒನ್ ಯಾವ್ದಂದ್ರೆ ಸಾಲ್ಟ್ ಮತ್ತೆ ಸಾಲ್ಟ್ ನ ಫ್ಯಾಮಿಲಿ ನೋಡ್ಕೊಂಡ್ವಿ. ಅದರಲ್ಲಿ ಫಸ್ಟ್ ಒನ್ ಏನಂದ್ರೆ ಪಿ ಎಚ್ ಆಫ್ ಸಾಲ್ಟ್ಸ್ ನೋಡ್ಕೊಂಡ್ವಿ. ಅಂದ್ರೆ ಕೆಮಿಕಲ್ಸ್ ಫ್ರಮ್ ಕಾಮನ್ ಸಾಲ್ಟ್ಸ್ ನ ನೋಡ್ಕೊಂಡ್ವಿ. ಅದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ನೋಡ್ಕೊಂಡ್ವಿ, ಅದರ ಯೂಸಸ್ ಅನ್ನ ನೋಡ್ಕೊಂಡ್ವಿ. ಅಂಡ್ ಆಲ್ಸೋ ಕ್ಲೋರೋಲ್ಕಲಿ ಪ್ರೋಸೆಸ್ ಅನ್ನ ನೋಡ್ಕೊಂಡ್ವಿ. ಅದರಲ್ಲಿ ಕ್ಲೋರಿನ್, ಹೈಡ್ರೋಜನ್, ಸೋಡಿಯಂ ಹೈಡ್ರಾಕ್ಸೈಡ್ ಪ್ರೊಡ್ಯೂಸ್ ಆಗ್ತವೆ ನೋಡ್ಕೊಂಡ್ವಿ. ಅದರ ಪಿಕ್ಚರ್ ಇದು. ಅಂಡ್ ಆಲ್ಸೋ ನೆಕ್ಸ್ಟ್ ಏನಂದ್ರೆ ಬ್ಲೀಚಿಂಗ್ ಪೌಡರ್ ನೋಡ್ಕೊಂಡ್ವಿ. ಬ್ಲೀಚಿಂಗ್ ಪೌಡರ್ ನ ಯಾವ ರೀತಿ ಮಾಡ್ತಾರೆ ಮತ್ತೆ ಅದ್ರ ಯೂಸಸ್ ಅನ್ನ ನೋಡ್ಕೊಂಡ್ವಿ. ಅಂಡ್ ಆಲ್ಸೋ ಬೇಕಿಂಗ್ ಸೋಡಾ ಮತ್ತೆ ಅದ್ರ ಯೂಸಸ್ ಅನ್ನ ನೋಡ್ಕೊಂಡ್ವಿ, ಮತ್ತೆ ಯಾವ ರೀತಿ ಅದನ್ನ ತಯಾರು ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಡ್ವಿ. ಆಲ್ಸೋ ವಾಷಿಂಗ್ ಸೋಡಾ ಮತ್ತೆ ಅದನ್ನ ಯಾವ ರೀತಿ ತಯಾರು ಮಾಡ್ತಾರೆ ಮತ್ತೆ ಅದ್ರ ಯೂಸಸ್ ಅನ್ನ ನೋಡ್ಕೊಂಡ್ವಿ. ಅಂಡ್ ಆಲ್ಸೋ ಲಾಸ್ಟ್ ಒನ್ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಯಾವ ರೀತಿ ಯೂಸ್ ಮಾಡ್ತಾರೆ, ಮತ್ತೆ ಜಿಪ್ಸಮ್ ಅಂದ್ರೇನು, ಜಿಪ್ಸಮ್ ಅನ್ನ ಯಾವ ರೀತಿ ಯೂಸ್ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಡ್ವಿ. ಅದರ ಯೂಸಸ್ ಅನ್ನ ನೋಡ್ಕೊಂಡು ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂತಾರೆ ಅಂತ ನೋಡ್ಕೊಂತ ಈ ವಿಡಿಯೋನ ಎಲ್ಲರೂ ಕೊನೆವರೆಗೂ ನೋಡಿದಿರ ಅಂತ ಅನ್ಕೊಂತೀನಿ. ಸೊ ಎಲ್ಲರಿಗೂ ನಿಮ್ಗೆ ಯಾವುದೇ ರೀತಿ ಈ ವಿಡಿಯೋದಿಂದ ಹೆಲ್ಪ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ದಲ್ಲಿ ನನ್ನ ನಂಬರ್ಗೆ 8660301051ಗೆ ಮೆಸೇಜ್ ಮಾಡೋದ್ರ ಮುಖಾಂತರ ಕೇಳ್ಕೋಬಹುದು. ಅದಲ್ದೇನೆ ನಿಮ್ಗೆ ಅಗೇನ್ ಬೇರೆ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡೋದ್ರ ಮುಖಾಂತರನು ಕೂಡ